ಅಗಜಾನನ ಪದ್ಮಾರ್ಕಂ ಗಜಾನನಂ ಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಗಜಾನನಂ ಭೂತಗಣಾಧಿಪಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಭಾಳ ಸಂತೋಷ, ಎಲ್ಲ ದೇವಾನುಗ್ರಹ ಭಕ್ತ ಪರಿಯರೇ ಬಂದುಬಿಟ್ರಾ. ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ನಮ್ಮಲ್ಲಿ ಜ್ಞಾಪಕ ಇಟ್ಕೋಬೇಕು ನೀವು. ಗಣಪತಿ ಅಂತಕ್ಕಂಥದ್ದು ಮಹಿಮೆ ಅಪಾರ. ಜಗತ್ತಲ್ಲಿ ಗಣಪತಿಗಳು ಎಷ್ಟಿದೆ ಅಂದರೆ ದ್ವಾತ್ರಿಶತ್ ಗಣಪತಿ. ದ್ವಾತ್ರಿಶತ್ ಅಂದರೆ ದ್ವಾ ಅಂದರೆ 2, ತ್ರಿಶತ್ ಅಂದರೆ 3, 32 ವಿಶೇಷವಾಗಿರ್ತಕ್ಕಂಥ ಗಣಪತಿಗಳು. ಹೇರಂಬ ಗಣಪತಿ, ಲಕ್ಷ್ಮೀ ಗಣಪತಿ, ದುರ್ಗಾ ಗಣಪತಿ, ಸಂಕಷ್ಟಹರ ಗಣಪತಿ, ಹೀಗೆ ನೂರಾರು ಗಣಪತಿಗಳಲ್ಲಿ 32 ಗಣಪತಿಗಳು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ, ಅನುಕೂಲವಾಗಿ ಎಲ್ಲ ಕಾರ್ಯಗಳಿಗೆ ಸಿದ್ಧಿಯಾಗ್ತಕ್ಕಂಥ ಗಣಪತಿ. ಅದಕ್ಕೆ ಸಿದ್ಧಿ ಗಣಪತಿ, ಬುದ್ಧಿ ಗಣಪತಿ. ಗಣಪತಿಗೆ ಇಬ್ಬರು ವಿಶೇಷವಾಗಿರ್ತಕ್ಕಂಥ ಹೆಂಡತಿ ಇರುವಂಥ ಭಾಳ ಜನ ಅನ್ಕೊತೀರ. ಆ ಸಿದ್ಧಿ ಬುದ್ಧಿ ಜೊತೆಗೆ ಎಲ್ಲ ಅಷ್ಟಮಹಿಷಿಯರು ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಅರಿಮಾ ಸಿದ್ಧಿ, ಲಘುಮಾ ಸಿದ್ಧಿ, ಗರಿಮಾ ಸಿದ್ಧಿ ಅಂಥೇಳಿ 8 ಸಿದ್ಧಿ ದೇವತೆಗಳು. ಗಣಪತಿಗೆ ಎಡಭಾಗದಲ್ಲಿ ಯಾವತ್ತೂ ಪರಿಪೂರ್ಣವಾಗಿರ್ತಕ್ಕಂಥ ಗಣಪತಿಗೆ ಒಂದು ಶಿಷ್ಯನಾಗಿ ಕೂತಿರ್ತಾರೆ. ಹೇಗೆ ಮಹಾಕಾಳಿಗೆ ಚೌಡೇಶ್ವರಿ ಜೊತೆಯಲ್ಲಿರ್ತಾಳೋ, ದುರ್ಗಾಗೆ ಸ್ವಯಂ ಲಕ್ಷ್ಮಿ ಇರ್ತಾಳೋ, ಹಾಗೆ ನಮ್ಮಲ್ಲಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಹೈಗ್ರೀವ ಮಹಾಸ್ವಾಮಿಗಳು ಹೈಗ್ರೀವ ಮುನಿಗಳು ಅಂತ ಕರಿತೀವಿ. ಆ ಹೈಗ್ರೀವರು ಗಣಪತಿ ಜೊತೆ ಇರ್ತಾರೆ. ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ್ ಉಪಾಸ್ಮಹೇ. ಹೈಗ್ರೀವರು ಸದಾ ಕೂತ್ಕೊತಾರೆ. ಲಕ್ಷ್ಮೀ ಹೈಗ್ರೀವ ಅಂತಾರೆ, ಬರೀ ಹೈಗ್ರೀವ ಅಂತಾರೆ. ಕುದುರೆಯ ಮುಖವಾಗಿರ್ತಕ್ಕಂಥ ಈ ಹೈಗ್ರೀವರು ಜ್ಞಾನ ಆನಂದಮಯವಾಗಿ ಕೊಡ್ತಕ್ಕಂಥ ಅವಕಾಶವನ್ನು, ಜೇನುತುಪ್ಪದ ಅಭಿಷೇಕವನ್ನು ಯಾರು ಮಾಡಿಸ್ತಾರೆ, ಪ್ರಜ್ಞಾಂ ವಿದ್ಯಾ ಬುದ್ಧಿ ಗಣಪತಿಗೆ ಕೊಡಬೇಕಾದ್ರೆ ಗಣಪತಿ ಸ್ವತಃ ಈ ಸಿದ್ಧಿ ಬುದ್ಧಿ ಎರಡೂ ನಿಮಗೆ ಬಂದಿರಬೇಕು. ಲೋಪಾಮುದ್ರದ ಅನುಗ್ರಹದಲ್ಲಿ ಅಗಸ್ತ್ಯರ ಪೂಜೆ ಮಾಡಿ ಗಣಪತಿಯನ್ನು ಪರಿಪೂರ್ಣವಾಗಿ ಚೋರ ಗಣಪತಿ ಅಂತ ಪೂಜೆ ನಾರದ ಮಹಾಮುನಿಗಳು ಮಾಡಿದ್ರು. ತದನಂತರ 32 ಗಣಪತಿಗಳ ಪೂಜೆಯನ್ನು ಮಾಡಿದ್ರು. ಗಣಪತಿ ವ್ರತ ಅಂತ ಭೂಲೋಕಕ್ಕೆ ಮೊಟ್ಟ ಮೊದಲು ಲೋಪಾಮುದ್ರಕ್ಕೆ ಅಗಸ್ತ್ಯರೇ ಸ್ವತಃ ಹೇಳ್ಕೊಡ್ತಾರೆ. ಮೂರ್ತಿ ಚಿಕ್ಕದಾದರೆ ಕೀರ್ತಿ ದೊಡ್ಡದು. ಗಣಪತಿ ಎಷ್ಟೋ ಅಗಸ್ತ್ಯರು ಅಷ್ಟೇ. ಸಪ್ತ ಋಷಿಗಳಲ್ಲೂ ಅಗಸ್ತ್ಯರು ಶ್ರೇಷ್ಠ. ಅಷ್ಟ ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ದೇವತೆಗಳಲ್ಲೂ ಅಗಸ್ತ್ಯರು ಶ್ರೇಷ್ಠ. 18 ಸಿದ್ಧ ಪುರುಷರಲ್ಲೂ ಅಗಸ್ತ್ಯರು ಶ್ರೇಷ್ಠ. ಅದಕ್ಕೆ ಪಾರ್ವತಿ ಪರಮೇಶ್ವರ ಕೃಪಾಶೀರ್ವಾದವನ್ನು ಪಡೀತಕ್ಕಂಥ ಅಗಸ್ತ್ಯರು ಭೂಲೋಕದಲ್ಲಿ ಏಕೈಕ ಗುರುಗಳು ಅಂದರೆ ಇಡೀ 300 ಮುಕ್ಕೋಟಿ ದೇವತೆಗಳು ಒಬ್ಬರೇ. ಆ 300 ಕೋಟಿ ದೇವತೆಗಳ ಸಮ ಯಾರಾದರೂ ತೂಗ್ತಾರೆ ಅಂದರೆ ಅಗಸ್ತ್ಯರು ಮಾತ್ರ. ಅದಕ್ಕೆ ಪಾರ್ವತಿ ಪರಮೇಶ್ವರ ಮದುವೆ ಸಮಯದಲ್ಲಿ ಅಗಸ್ತ್ಯರಿಗೆ ದಕ್ಷಿಣ ಭಾಗದಲ್ಲಿ ಭೂಮಿ ಹೀಗೇ ವಾಲ್ತಾ ಇದ್ದಾಗ ಯಾರನ್ನಾದರೂ ಕಳಿಸಿ ದಕ್ಷಿಣಕ್ಕೆ ಅಂದಾಗ ದಕ್ಷಿಣಕ್ಕೆ ಕಳಿಸಿದ್ದು ಅಗಸ್ತ್ಯರಿಗೆ ಮಾತ್ರ. ಆಗ ನಾನು ನಿನ್ನ ಮದುವೆ ನೋಡೋಕ್ಕಾಗಲ್ವಲ್ಲ ಅಂತ ಹೇಳ್ತಾನೆ. ಆಗ ಅಗಸ್ತ್ಯರಿಗೆ ಹೇಳ್ತಾರೆ, ಸರ್ವದಾ ನೀವು ಯಾವತ್ತು ನೆನೆಸ್ಕೊತೀರೋ ಆವತ್ತು ನಾವು ಇಬ್ಬರು ಪಾರ್ವತಿ ಪರಮೇಶ್ವರರು ಮದುವೆ ದೃಶ್ಯದಲ್ಲೇ ನಿಮಗೆ ದರ್ಶನವನ್ನು ಕೊಡ್ತೀವಿ. ಮದುವೆ ನಾವಿಬ್ಬರು ಆಗ್ತಾ ಇದ್ದೀವಲ್ಲ ಅದೇ ದೃಶ್ಯದಲ್ಲೇ ದರ್ಶನವನ್ನು ಕೊಡ್ತೀವಿ. ತಿರುಮಣಂಚೇರಿ, ತಿರುಮಣಂ ಅಂದರೆ ಮದುವೆ, ಚೇರಿ ಅಂದರೆ ಕೆರೆ. ಕೆರೆಯ ಭಾಗದಲ್ಲಿ ತಿರುಮಣ ಮದುವೆ ಆಗಿರ್ತಕ್ಕಂಥ ಏಕೈಕ ಮಹಾಕ್ಷೇತ್ರ ಸಾಕ್ಷಾತ್ ತಿರುಮಣಂಚೇರಿ. ಇಲ್ಲಿ ತಿರುಮಣಂಚೇರಿಯಲ್ಲಿ ಗಣಪತಿ ಆವಿರ್ಭವಿಸ್ತಾನೆ. ಗಣಪತಿ ಎಲ್ಲೇ ಇದ್ದರೂ ಅವನು ಕೇಳ್ತಕ್ಕಂಥದ್ದು ವಿಶೇಷತೆ. ಗಣೇಶನಿಗೆ ಒಂದು ಒಳ್ಳೆ ಮಹಿಮೆ ಅಂತ ನಿಮಗೆ ಕಥೆ ಹೇಳ್ತೀನಿ ಕೇಳಿ. ಗೌರಿ ಗಣೇಶನ ಹಬ್ಬದ ಜೊತೆಗೆ ಸುಬ್ರಹ್ಮಣ್ಯನಿಗೆ ಗಣೇಶನಿಗೆ ಒಂದು ಪೈಪೋಟಿ. ಎಲ್ಲರಿಗೂ ಮಾವಿನ ಹಣ್ಣು ಕಥೆ ಗೊತ್ತೇ ಗೊತ್ತು. ಆದರೆ ಭೂತಗಣಗಳು ದೇವಗಣಗಳು ಅಂತ ಹೇಳ್ತಾರೆ. ದೇವಗಣಗಳೆಲ್ಲ ಸುಬ್ರಹ್ಮಣ್ಯನ ಜೊತೆಗಿರ್ತಾರೆ, ಅವಂದೇ ಆದ ಗಣಗಳು ಬೇರೆ. ಭೂತಗಣಗಳು ಅಂದರೆ ಭೂತಗಣಗಳು ಪರಮೇಶ್ವರನ ಅಂಶವಾಗಿರ್ತಕ್ಕಂಥದ್ದೆಲ್ಲ ಗಣಪತಿ ಜೊತೆ ಸೇರಿರ್ತಾರೆ. ವಿಷ್ಣುಗಿರ್ತಕ್ಕಂಥ ಸಖರು, ಅದೇ ವಿಷ್ಣುಗಿರ್ತಕ್ಕಂಥ ದೂತರು ಎಲ್ಲವೂ ಸುಬ್ರಹ್ಮಣ್ಯನ ಜೊತೆ ಹೋಗ್ತಾರೆ. ಸೋದರ ಮಾವನ ದೂತರೆಲ್ಲ ಸುಬ್ರಹ್ಮಣ್ಯನ ಜೊತೆ ಹೋಗ್ತಾರೆ. ಅದೇ ಭೂತಗಣಗಳು ಪರಮೇಶ್ವರನ ಜೊತೆ ಇರ್ತಕ್ಕಂಥವರೆಲ್ಲ ಗಣಪತಿ ಜೊತೆ ಹೋಗ್ತಾರೆ. ನೋಡಿ, ಇಡೀ ಜಗತ್ತಲ್ಲಿ ಒಂದು ಒಳ್ಳೆ ಶ್ರೇಷ್ಠ ಸ್ಥಾನ ಯಾರಿಗಾದರೂ ಕೊಡಬೇಕು ಅಂದರೆ ದೇವಸ್ಥಾನಗಳನ್ನು ಕೊಡಬೇಕು. ಸೊ ಈ ದೇವಸ್ಥಾನಗಳನ್ನ ಯಾರಿಗೆ ಕೊಡೋಣ, ಒಂದೊಳ್ಳೆ ಸ್ಥಾನಮಾನ ಗೌರವ ಕೊಡಬೇಕು ಅಂದರೆ ಯಾರಿಗೆ ಕೊಡೋಣ ಅಂತ, ಗಣಪತಿ ದೊಡ್ಡವನು ಅವನಿಗೆ ಕೊಡಬೇಕು ಅಂತ ಅವ್ರ ಗಣಗಳು, ಸುಬ್ರಹ್ಮಣ್ಯ ದೊಡ್ಡವನು ಅಂತ ಸುಬ್ರಹ್ಮಣ್ಯಗೆ ಕೊಡಬೇಕು ಅಂತ ಇವರ ಗಣಗಳು. ಇಬ್ಬರಿಗೂ ಕೊಟ್ಟಿರ್ತಕ್ಕಂಥ ಆ ಶ್ರೇಷ್ಠತೆಯನ್ನು ಅವರವರ ಗಣಗಳು ವಾದ ಪ್ರತಿವಾದದಲ್ಲಿ ಪೈಪೋಟಿಯನ್ನು ಮಾಡ್ಕೊತಾ ಇರ್ತಾರೆ. ಈ ಪೈಪೋಟಿ ಮಾಡ್ಕೊತಾ ಇದ್ದ ಸಮಯದಲ್ಲಿ ಏನಾಗೋಯ್ತು ಅಂದರೆ ಗಣೇಶ ಒಂದು ವಿಶೇಷ ಹೇಳ್ತಾನೆ, ಸುಮ್ಮನೆ ಇವತ್ತೆಲ್ಲ ಕಿತ್ತಾಡ್ತಾನೆ ಕೂತಿರ್ತಾರೆ, ಏನು ಬೇಕಾಗಿಲ್ಲ, ಒಂದು ಕೆಲಸ ಮಾಡಿ, ಆ ದೇವಸ್ಥಾನ ಏನು ಕೊಡ್ತೀರಾ, ಆ ದೇವಾಲಯ ಕಟ್ಟಬೇಕು ಅಂತ ನಿರ್ಮಾಣ ಮಾಡಿರ್ತಕ್ಕಂಥ ಮೊಟ್ಟ ಮೊದಲು ದೇವಾಲಯಗಳಂದರೆ ಈಶ್ವರನಿಗೂ ದೇವಸ್ಥಾನ ಇರಲಿಲ್ಲ, ವಿಷ್ಣುವಿಗೂ ದೇವಸ್ಥಾನ ಇರಲಿಲ್ಲ, ಅಮ್ಮನವ್ರಿಗೂ ದೇವಸ್ಥಾನ ಇರಲಿಲ್ಲ. ಮೊಟ್ಟ ಮೊದಲು ದೇವಾಲಯ, ದೇವಸ್ಥಾನ ಬೇರೆ, ಜ್ಞಾಪಕ ಇಟ್ಕೊಳ್ಳಿ, ದೇವಾಲಯ ಬೇರೆ ಅಂಥದ್ದನ್ನ
ಎಲ್ಲರಿಗೂ ಒಂದೊಂದು ಕಡೆ ಇರತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರಗಳೆಲ್ಲ ನೋಡ್ತಿರಲ್ಲ, ಅದನ್ನೆಲ್ಲ ಮೊಟ್ಟ ಮೊದಲು ಭೂಮಂಡಲದಲ್ಲಿ ಯಾರಿಗಾದ್ರೂ ಕಟ್ಟಿದ್ರು ಅಂದರೆ ಅದು ಸಾಕ್ಷಾತ್ ಸುಬ್ರಹ್ಮಣ್ಯನಿಗೆ. ಅದಕ್ಕೆ ಅವ್ರಿಗೆ ಹೇಳ್ತಾರೆ, ವಿಶ್ವಕರ್ಮನ ಕಳಿಸಿ ದೇವಾಲಯಗಳನ್ನೆಲ್ಲನೂ ಸುಬ್ರಹ್ಮಣ್ಯನಿಗೆ ಮೊದಲಾಗಿ ಪ್ರಥಮವಾಗಿ ಕೊಡಿ ಅಂತ ಗಣಪತಿನೇ ಹೇಳ್ಬಿಡ್ತಾನೆ. ಆದರೆ ಒಂದೇ ಒಂದು ಕಂಡೀಷನ್ ಅಂತಾನೆ. ಎಲ್ಲರೂ ಕಿವಿ ಮತ್ತೆ ತಿರುಗಿ ಚುರುಕಾಗತ್ತೆ. ಅಯ್ಯೋ ಎಲ್ಲ ಹೇಳ್ಬಿಟ್ಟು ಒಪ್ಕೊಂಡಾಗೋಯ್ತು, ಈಗ ಮತ್ತೆ ಒಂದು ಕಂಡೀಷನ್ ಅಂತಾನೆ. ಏನಪ್ಪ ಗಣಪತಿ ಅಂತಾನೆ. ಈ ಗಣಪತಿ ಭಾಳ ಬುದ್ಧಿವಂತ. ಎಲ್ಲ ದೇವಾಲಯದಲ್ಲೂ ಒಂದು ಗುಡಿ ಇರಬೇಕು, ಎಲ್ಲ ದೇವಾಲಯದಲ್ಲೂ ಒಂದು ಗುಡಿ ಇರಬೇಕು ಅಂತಾನೆ. ಹೇಗದು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ದೇವಾಲಯ ಅಂದರೆ ದೊಡ್ಡದು. ಅಲ್ಸು ಸೋಮೇಶ್ವರಂದು, ತಿರುಪತಿ, ಇದೆಲ್ಲ ದೇವಾಲಯಗಳು, ದೊಡ್ಡ ದೊಡ್ಡ ಆಲಯಗಳ. ಕಂಚಿ ಕಾಮಕೋಟಿಯಾಗಿರ್ತಕ್ಕಂಥ ಪೀಠ, ಕಂಚಿ ಕಾಮೇಶ್ವರಿ ಆಗಿರ್ತಕ್ಕಂಥದ್ದು, ಮಧುರೆ ಮೀನಾಕ್ಷಿ ದೇವಸ್ಥಾನವಾಗಿರೋದು, ಎಷ್ಟೋ ವಿಶೇಷವಾಗಿರ್ತಕ್ಕಂಥದ್ದೆಲ್ಲ ದೇವಾಲಯ. ನಾವು ಇವತ್ತು ಒಂದು ಮಹಾಕ್ಷೇತ್ರಕ್ಕೆ ಹೋದಾಗ ಶಾರದಾಂಬನವರು ದೇವಸ್ಥಾನ, ಶಾರದಾಂಬನವ್ರದ್ದು ಶೃಂಗೇರಿಯಲ್ಲಿ ಹೋದರೆ ದೇವಸ್ಥಾನ, ಗೊರವನಹಳ್ಳಿ ದೇವಸ್ಥಾನ, ಗಣಪತಿ ಕ್ಷೇತ್ರ ಪಿಳ್ಳಿಯಾರಪಟ್ಟಿ ದೇವಸ್ಥಾನ, ಇದೆಲ್ಲ ದೇವಸ್ಥಾನ. ಇಸ್ಕಾನ್ ಎಷ್ಟೇ ದೊಡ್ಡದಾಗಿ ಕಟ್ಟಿದ್ರು ದೇವಸ್ಥಾನ, ದೇವಾಲಯ ಆಗಕ್ಕೆ ಸಾಧ್ಯ ಇಲ್ಲ, ಅದು ದೇವಸ್ಥಾನ. ಅದರಲ್ಲಿ ಎಲ್ಲ ದೇವಸ್ಥಾನವನ್ನು ದೇಗುಲದಲ್ಲಿ ಇಡಬಹುದು, ದೇವಾಲಯದಲ್ಲಿ ದೇವಸ್ಥಾನ ಇಡಬಹುದು, ದೇವಸ್ಥಾನದಲ್ಲೇ ಒಂದು ಗುಡಿ ಇಡ್ಬೋದು. ಅಂದರೆ ಅದಕ್ಕೆ ಗಣಪತಿ ಇಲ್ಲದೆ ಗುಡಿ ಇಡೀ ಜಗತ್ತಲ್ಲಿಲ್ಲ. ಎಲ್ಲ ದೇವಸ್ಥಾನದಲ್ಲೂ ಒಂದು ಪುಟಾಣಿ ಗುಡಿ ಕೊಡುವಂಥ ಗಣಪತಿ ಭಾಳ ಬುದ್ಧಿವಂತ ನೋಡಿ. ಎಲ್ಲ ದೇವಸ್ಥಾನ ತಿರುಪರಕೊಂಡ್ರಂ, ತಿರುಚೆಂದೂರ್, ಪಳನಿ, ಸ್ವಾಮಿಮಲೈ, ತೀರ್ಥಣಿ, ಪಾಲಂಬುದರ್ ಚೋಲೈ, 6 ದೊಡ್ಡ ಕ್ಷೇತ್ರಗಳು. ಅದರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲ ಕೊಟ್ಟು ಆ ಕ್ಷೇತ್ರಗಳ ಮಹಿಮೆಯಲ್ಲಿ ಅಪಾರವಾಗಿರ್ತಕ್ಕಂಥ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಷಟ್ಚಕ್ರ ಉಪಾಸನೆ ಮಾಡಿರ್ತಕ್ಕಂಥ ಈ 6 ಚಕ್ರಗಳನ್ನು ಭೂಲೋಕಕ್ಕೆ ಮೊಟ್ಟ ಮೊದಲು ದೇವಾಲಯಗಳನ್ನು ಮಾಡಿ, ದೇವಾಲಯಗಳನ್ನು ಕೊಟ್ಟಿರ್ತಕ್ಕಂಥದ್ರಲ್ಲಿ ದೇವಸ್ಥಾನಗಳನ್ನು ಮಾಡ್ಬೋದು, ದೇವಸ್ಥಾನಗಳನ್ನ ದೇವಾಲಯದಲ್ಲಿ ಇಡ್ಬೋದು. ಅದಕ್ಕೆ ನೋಡಿ, ಈಶ್ವರನ ದೇವಾಲಯ ಏನು ನೀವು ವಿಶೇಷವಾಗಿ ತಗೊಳ್ಳಿ, ಚಿದಂಬರ ನಟರಾಜನ ದೇವಸ್ಥಾನದಲ್ಲಿ ದೇವಾಲಯ ಅಂತ ನೋಡ್ತೀವಿ, ಪಾರ್ವತಿಯ ದೇವಸ್ಥಾನ ಇರುತ್ತೆ, ಸುಬ್ರಹ್ಮಣ್ಯ ದೇವಸ್ಥಾನ ಇರುತ್ತೆ, ದೇವಾಲಯದಲ್ಲಿ ದೇವಸ್ಥಾನ ಇರ್ಬೋದು. ಆದರೆ ಎಲ್ಲ ದೇವಾಲಯದಲ್ಲೂ ಎಲ್ಲ ದೇವಸ್ಥಾನದಲ್ಲೂ ಒಂದೇ ಒಂದು ಗುಡಿ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದು ಗಣಪತಿ. ಅದಕ್ಕೆ ಗಣಪತಿ ವಿಶೇಷವಾಗಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಎಂಥ ದೊಡ್ಡ ದೇವಾಲಯ ಇರಲಿ, ಪುಟಾಣಿ ಒಂದು ಗುಡಿ ಆ ಗಣಪತಿಯ ಮೂಲೆಯಲ್ಲಿರ್ತಾನೆ. ನೈಋತ್ಯ ಗಣಪತಿ, ವಾತಾವರಣ ಗಣಪತಿ, ಸಾಕ್ಷಿ ಗಣಪತಿ, ಮೂಲ ಗಣಪತಿ, ಪಾತಾಳ ಗಣಪತಿ, ಊರ್ಧ್ವ ಗಣಪತಿ, ಕಳ್ಮಂಟಪ ಗಣಪತಿ, ಈ ಗಣಪತಿಗಳೇ ವಿಶೇಷವಾಗಿ ಒಂದೊಂದು ಪುಟಾಣಿ ಗುಡಿಗಳು ಮಾಡ್ಕೊಂಡ್ಬಿಡ್ತಾನೆ. ಆ ಗುಡಿಗಳೆಲ್ಲ ನಂದಾಗಲಿ ಅಂತಾನೆ. ಗಣಪತಿ ಎಷ್ಟು ವಿಶೇಷ ಅಂದರೆ ಭಾಳ ಬುದ್ಧಿವಂತ. ಗಣಪತಿ ವಾಲ್ಮೀಕಿ ಋಷಿಗಳು ಕತೆ ಬರೆದಾಗಲಾಗಲಿ, ಅವರು ರಾಮಾಯಣನ ರಚನೆ ಮಾಡಿದಾಗಲಿ, ವೇದವ್ಯಾಸರು ವಿಶೇಷವಾಗಿ ಮಹಾಭಾರತ ರಚನೆ ಮಾಡೋದಾಗಲಿ, ಗಣಪತಿನೇ ಸ್ವತಃ ಬರಿಬೇಕು ಅಂತ ಶಾಸ್ತ್ರ ಸಂಪ್ರದಾಯವಾಗಿ ಬಂದಿರತಕ್ಕಂಥದ್ದು. ಹೇಗೆ ಬರ್ದ ಅಂದರೆ, ನವಿಲ್ಗೆರೆಯಲ್ಲಿ ಬರಿಬೋದಾ ಅಂತ ಬರಿತಾ ಇದ್ದಾಗ, ನವಿಲ್ಗೆರೆಯಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಹಣ್ಣಿನ ರಸ, ಆ ವಿಶೇಷವಾಗಿರ್ತಕ್ಕಂಥ ತರಕಾರಿ ರಸ, ಆ ರಸದಲ್ಲಿ ಬರಿಬೇಕಾಗಿರೋ ಸಮಯದಲ್ಲಿ ಅದ್ದಿ ಬರಿಬೇಕು. ಆಗೋದಾಗ ಏನು ಮಾಡೋಕ್ಕಾಗತ್ತೆ? ಆಗೋದಿಲ್ಲ. ಅದಕ್ಕೆ ಗಣಪತಿ ಬಹಳ ಬುದ್ಧಿವಂತ. ತನ್ನ ಒಂದು ದಂತವನ್ನು ಮುರಿದ ಪೆನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಏಕದಂತ, ವಕ್ರತುಂಡ, ವಕ್ರವಾಗಿರ್ತಕ್ಕಂಥ ಅದನ್ನು ತುಂಡು ಮಾಡಿದ್ಮೇಲೆ ವಕ್ರತುಂಡ ಆಗ್ತಾನೆ. ಅಯ್ಯೋ ಗಣಪತಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಆ ವಕ್ರತುಂಡ ಅಂತಕ್ಕಂಥ ಪುಟಾಣಿ ಆ ತುಂಡನ್ನು, ಅಂದರೆ ಅವನಿಗಿರ್ತಕ್ಕಂಥ ಆ ಹಲ್ಲು ಏನಿರುತ್ತೆ, ಕೋರೆ ಹಲ್ಲು ಅನ್ನೋ ಥರ ಆನೆಗೆ ಹೇಗಿರುತ್ತೆ, ಅದು ದಂತಗಳು. ಗಣಪತಿದೇ ತನ್ನ ದಂತವನ್ನು ಮುರಿದು ಪೆನ್ ಥರ ಮಾಡ್ಕೊತಾನೆ. ಅವನು ಹೇಳ್ತಾನೆ, ಒಂದೇ ಒಂದು ಕಂಡೀಷನ್, ನೀವು ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು. ನಿಲ್ಲಿಸಿದ್ರೆ ಪೂರ್ತಿ ಕಥೆ ಮತ್ತೆ ಮೊದಲಿಂದ ಹೇಳಬೇಕು. ಇಲ್ಲ, ಪೂರ್ತಿಯಾಗಿ ನಾನು ಬರೆಯೋಕ್ಕೆ ಶುರು ಮಾಡಿದ್ರೆ ಎಲ್ಲೂ ನಿಲ್ಲಿಸದೆ ಆಪದ್ಧಾರಕ ಅನುಗ್ರಹ ಸಿದ್ಧಿರಸ್ತು, ನೀವೇನಾದರೂ ಆಪತ್ತು ತಂದಿಟ್ಟರೆ ನಾನೇನೂ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ವೇದವ್ಯಾಸರು ಎಲ್ಲ ಕಥೆಯನ್ನು ಗಣಪತಿಗೆ ರಚನೆ ಮಾಡಿ 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 ಹೇಳಿದ್ರೆ ಎಲ್ಲೂ ನಿಲ್ಲಿಸೋದೇ ಇಲ್ಲ, ಅವನು ಬ್ರಹ್ನ್ ಬರುತ್ತೆ. ಅದಕ್ಕೆ ಮಹಾಭಾರತ ಮಹಾಕಾವ್ಯ ಆಯಿತು. ಈ ಕಡೆ ಇರ್ತಕ್ಕಂಥ ರಾಮಾಯಣ ವಾಲ್ಮೀಕಿ ಋಷಿಗಳು ಬರೆದ, ವಾಲ್ಮೀಕಿ ಋಷಿಗಳ ಅದನ್ನೂ ಗಣಪತಿನೇ ಬರೆದಿರೋದ್ರಿಂದ ಅದು ವಿಶೇಷವಾಗಿ ರಾಮಾಯಣ ಆಯಿತು, ಸಂಪೂರ್ಣ ರಾಮಾಯಣ. ಎಷ್ಟು ವಿಶೇಷ! ಗಣಪತಿ ಆ ಕ್ಷೇತ್ರದಲ್ಲೂ ಬರೆಯಗಣನೆಗೆ ಆಗಿರ್ತಕ್ಕಂಥವ್ರು. ಗಣಪತಿ ಏನು ಮಾಡ್ತಾನೆ, ಇಡೀ ಜಗತ್ತಲ್ಲಿ ಎಷ್ಟೋ ಜನಕ್ಕೆ ದುರಹಂಕಾರ, ಅಹಂಭಾವ, ಅಹಂಕಾರಗಳಿರುತ್ತೆ. ಈ ಅಹಂಕಾರಗಳಲ್ಲಿ ಎಷ್ಟೋ ದೊಡ್ಡ ಅಹಂಕಾರ ಇದ್ದಿದ್ದು ಯಾರಿಗೆ ಅಂದರೆ ಕುಬೇರನಿಗೆ. ಅವನು ಪರಮೇಶ್ವರನಿಗೆ ನನ್ನ ಮನೆ ಗೃಹ ಪ್ರವೇಶ ಒಂದು ಆಡಂಬರವಾಗಿ ಕರಿಬೇಕು. ಇಡೀ ಜಗತ್ತಲ್ಲಿ 300 ಮುಕ್ಕೋಟಿ ದೇವತೆಗಳಲ್ಲಿ ಶ್ರೇಷ್ಠವಾಗಿರೋನು ಪರಮೇಶ್ವರ, ಪಾರ್ವತಿ ಶಕ್ತಿ ಸಮೇತ. ಅಮಾರ್ ದೇಶಾಯ ವಿದ್ಮಹೇ ರಜೋತ್ಪಲಾಯ ಧೀಮೇ ತನ್ನೋ ಅರ್ಧನಾರೀಶ್ವರ ಪ್ರಚೋದಯಾತ್. ಪಾರ್ವತಿ ಪರಮೇಶ್ವರ ಬಂದುಬಿಟ್ರೆ ಸಾಕು, 300 ಮುಕ್ಕೋಟಿ ದೇವತೆಗಳು ಬಂದಷ್ಟೇ ಫಲ ಸಿಗುತ್ತೆ ಅಂತ ಹೇಳಿ ವೈಕುಂಠಕ್ಕೆ ಹೋಗ್ತಾನೆ, ಕರೀತಾನೆ.
ಕೈಲಾಸಕ್ಕೆ ಹೋಗ್ತಾನೆ, ಕರೀತಾನೆ, ಬ್ರಹ್ಮಲೋಕಕ್ಕೆ ಹೋಗಿ ಕರೀತಾನೆ. ಆದರೆ ಕೈಲಾಸದಲ್ಲಿ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರನ ನೀವೇ ದಯವಿಟ್ಟು ಬರಬೇಕು ಅಂತಾನೆ. ಖಂಡಿತ ಬರೋಕ್ಕೆ ಸಾಧ್ಯವಿಲ್ಲ, ನನಗೆ ಧ್ಯಾನವಿದೆ, ಈಗ ಮುಹೂರ್ತವಿಲ್ಲ, ನಾನು ಬರೋಕ್ಕೆ ಸಾಧ್ಯವಿಲ್ಲ. ಪಾರ್ವತಿ ಹೇಳ್ತಾಳೆ, ಯಜಮಾನರು ಬರದೆ ನಾನಂತೂ ಮೊದಲೇ ಬರೋದಿಲ್ಲ, ಯೋಚನೆ ಮಾಡಬೇಡ ಅಂತಾರೆ. ಮತ್ತು ನೀವಿಬ್ಬರೂ ಬರದೇ ಇದ್ದರೆ ಇಡೀ ಜಗತ್ತಲ್ಲಿ ಅಷ್ಟು ದೇವತೆಗಳ ಸಮೇತ ನಾನು ದೊಡ್ಡ ಮನೆ ಕಟ್ಟಿದ್ದೀನಿ, ನಿಮ್ಮ ಆಶೀರ್ವಾದ ಬೇಕೇ ಬೇಕು ಅಂತ. ನಾವಿಬ್ಬರು ಬಂದಷ್ಟೇ ಸುಖ ಆ ಗಣಪತಿ ಕೊಡ್ತಾನೆ, ಅವ್ನು ಕರ್ಕೊಂಡು ಹೋಗಿ ಅಂತಾನೆ. ಆಗ ಗಣಪತಿನ ಕರ್ಕೊಂಡು ಹೋಗೋಕ್ಕೆ ಗಣಪತಿನ ಪ್ರಾರ್ಥನೆ ಮಾಡ್ಕೊಂಡೆ, ಗಣಪತಿ ದಯವಿಟ್ಟು ಬಾ ಅಂತ. ಆಗ ಅಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತ ಉಪಾಸ್ಮೆ ಸಂಕಲ್ಪ ಮಾಡಿಕೊಂಡು ಒಂದು ದಂತವನ್ನೇ ಅವನಿಗೆ ಕೊಡ್ತಾನೆ. ಆ ದಂತ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋಕೆ ಆನೆ ದಂತಗಳನ್ನೆಲ್ಲ ಅರ್ಪಿಸ್ತಾನೆ ಅವನು ಗಣಪತಿಗೆ. ಆಗ ಆನೆ ದಂತಗಳಲ್ಲಿ ವಿಶೇಷ ಅಂದರೆ ಅವತ್ತೇ ದಂತಗಳನ್ನು ಎಲ್ಲರೂ ಮನೆ ದಂತಕತೆ ಅಂತ ಕರಿತೀವಲ್ಲ, ಆ ದಂತಗಳನ್ನು ಕೊಟ್ಟಿರ್ತಕ್ಕಂಥ ವಿಶೇಷ. ಅವನ ಅರಮನೆ ಎಲ್ಲ ನೋಡ್ಬೋದು ನೀವು. ಕುಬೇರನ ಇವತ್ತೂ 1480 ಇವತ್ತೇನು ಬಾಲಿ ಅಂತ ಹೇಳ್ತೀರಾ, ಸುಮಾಲ್ಟಾ ಅಂತ ಹೇಳ್ತೀರಾ, ಆ ದ್ವೀಪಗಳೆಲ್ಲ ಏನಿದೆ ಅಂದರೆ ಶ್ರೀಲಂಕಾ ಭಾಗದಿಂದ ಆಸ್ಟ್ರೇಲಿಯಾ ಮಧ್ಯದಲ್ಲಿ 1480 ದ್ವೀಪಗಳಿಂದೆ, ಅದೆಲ್ಲ ಕುಬೇರನ ಆಸ್ಥಾನ. ಅಂಥ ಒಂದು ವಿಶೇಷ ಕುಬೇರ ಯಾರೋ ರಾವಣನ ಅಣ್ಣ, ಅಂದರೆ ಮೊದಲನೇ ಹೆಂಡತಿ ಮಗ ಅಂಥ ಒಂದು ವೈಶಿಷ್ಟ್ಯತೆಯಲ್ಲಿ ಆ ರಾವಣನಿಗೆ ಪುಷ್ಪಕ ವಿಮಾನ ಕೊಟ್ಟದ್ದೇ ಇದೇ ಕುಬೇರ. ಅವನಿಗೆ ಫಸ್ಟು ಕುಬೇರ ಸ್ವಯಂ ಅವನದೇ ಏರೋಪ್ಲೇನ್ ಯಾರಾದರೂ ಇಟ್ಕೊಂಡ್ರು ದೇವತೆಗಳ ಜೊತೆಗೆ ಅಂದರೆ ಆ ಪುಷ್ಪಕ ವಿಮಾನನೂ ಅಲ್ವಾ, ಆ ಪುಷ್ಪಕ ವಿಮಾನ ಇಟ್ಕೊಂಡಿದ್ದೇ ಕುಬೇರ. ಅಂಥ ಒಂದು ಕುಬೇರ ಮನೆ ವೈಭವ ನೋಡಬೇಕಾ, ಮನೆ ಬಂಗ್ಲಾ ಎಲ್ಲ ಮರದಲ್ಲಿ ಮಾಡಿಸಿರ್ತಾನೆ, ದಂತಗಳಲ್ಲಿ ಮಾಡಿಸಿರ್ತಾನೆ, ಎಷ್ಟೋ ವಜ್ರ ವೈಡೂರ್ಯ ಖಚಿತವಾಗಿ ಮಾಡಿರ್ತಕ್ಕಂಥ ಇಂಥ ಮನೆಯನ್ನು ಕಟ್ಟಿದ್ದಾಗ ಗೃಹ ಪ್ರವೇಶಕ್ಕೆ ಪಾರ್ವತಿ ಪರಮೇಶ್ವರ ಕರೆಯಾಗ ಗಣಪತಿನ ಕಳಿಸ್ಕೊಡ್ತಾರೆ. ಗಣಪತಿ ನನಗೆ ಕಂಡೀಷನ್ನು ಚೆನ್ನಾಗಿ ನೋಡ್ಕೋಬೇಕು, ಇಲ್ದರೆ ನಾ ಬರಲಪ್ಪ ಅಂದ್ಬಿಡ್ತಾನೆ. ಏನು ಯೋಚನೆ ಮಾಡಬೇಡಿ, ಎಷ್ಟು ಗೌರವ ಕೊಡ್ತೀನೋ, ಎಷ್ಟು ಗಾಂಭೀರ್ಯದಿಂದ ನಿಮ್ಗೆ ಕರ್ಕೊಂಡು ಹೋಗಬೇಕು ಅಷ್ಟೇ ಚೆನ್ನಾಗಿ ಕರ್ಕೊಂಬಂದು ವಾಪಸ್ ಬಿಡ್ತೀನಿ, ತಲೆ ಕೆಡಿಸ್ಕೊಬಿಡಿ ಬನ್ನಿ ಅಂತ. ಆಯಿತು, ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡಿದ ಗಣಪತಿ ಹೊರಟ ಕುಬೇರನ ಜೊತೆ. ಹೊರಟು ಅಲ್ಲಿ ನೋಡ್ತಾನೆ, ಏನು ವೈಭವ, ಆ ಅನುಗ್ರಹ, ಓಹೋ ಸೂಪರ್ ಅಂತ ಇವನು ಕುಬೇರ ತಾನೇ ಕೊಚ್ಕೊಂತ ಇರ್ತಾನೆ. ನೋಡಿ ಇದು ಅದು ಅಂತ. ಅದೆಲ್ಲ ಬಿಡಪ್ಪ, ನಿನ್ನ ಮನೆ ನೋಡ್ಕೊಂಡು ನಾನು ಮನೆ ಗೃಹ ಪ್ರವೇಶಕ್ಕೆ ಕರೆದಿದ್ದೆ, ಊಟ ಹಾಕೋ ಫಸ್ಟು ಅಂತಾನೆ ಗಣೇಶ. ಯಾರನ್ನ? ಕುಬೇರನ್ನ. ಫಸ್ಟ್ ಊಟ ಹಾಕೋ, ನಿನ್ನ ಆಮೇಲೆ ನೋಡ್ಕೊಂಡು ನಿನ್ನ ಮನೆಗಿನೇ ಎಲ್ಲ ಕರೆದಿರೋದೇ ಗೃಹ ಪ್ರವೇಶಕ್ಕೆ, ಊಟ ಮಾಡ್ಬೇಕು ನಾನು, ನಡಿ ಕರ್ಕೊಂಡು ಹೋಗೋ ಅಂತಾನೆ. ಆಯಿತಾ ಸ್ವಾಮಿ, ಅದೇನು ಯೋಚನೆ ಮಾಡಬೇಡಿ ಅಂತ ಒಳಗೆ ಕರ್ಕೊಂಡೋಗಿ ಆತಿಥ್ಯ ಸ್ವೀಕರಣೆ ಮಾಡಿ ಒಂದು ಮಣೆ ಹಾಕಿ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ವಸ್ತ್ರನ ಹಾಕಿ ಎಲ್ಲ ಮಾಡ್ತಾ ಹೋಗ್ತಾ ಇದ್ದ ದೇವತೆಗಳನ್ನ ಕರೆದಾಗ ಬೇಗ ಮಾಡು, ಎಷ್ಟು ನಿಧಾನ ಮಾಡೋದು ಅಂದ್ಬಿಡ್ತಾನೆ. ಆವಾಗ ಕುಬೇರ ನಿಧಾನಕ್ಕೆ ಏನು ಮಾಡ್ತಾನೆ, ಬೇಗ ಎಲ್ಲರೂ ಮಾಡ್ರಪ್ಪ ಅಂತ ದೇವತೆಗಳನ್ನೆಲ್ಲ ಕರಿತಾನೆ. ಬಡ್ಸೋಕ್ಕೆ ಶುರು ಮಾಡಿ, ದೊಡ್ಡ ಒಳ್ಳೆ ಫಸ್ಟ್ ಕ್ಲಾಸ್ ಬಾಳೆ ಎಲ್ಲ ಹಾಕ್ತಾನೆ. ಏನೇನು ಭಕ್ಷ್ಯ ಭೋಜನಗಳು ಮಾಡಿದ್ದಾನೆ ತೊಗೊಂಬನ್ನಿ, ಯಾರಲ್ಲಿ ಅಂತಾನೆ ಎಲ್ಲ ತೊಗೊಂಬರ್ತಾನೆ. ಒಂದೊಂದೇ ಬಡ್ಸೋಕ್ಕೆ ಶುರು ಮಾಡ್ತಾನೆ. ಎಲ್ಲ ಬಡ್ಸೋಕ್ಕೆ ಶುರು ಮಾಡಿದಾಗ ಗಣಪತಿ ಏನು ಹಿಂಗಂತಾನೆ, ಆ ಒಂದೊಂದೇ ಬಡಿಸ್ತಾನೆ. ಅಯ್ಯೋ ಏನು ಹಂಗೆ ಬಡಿಸ್ತಾ ಇದ್ದೀರಾ, ಕೊಡಿಯಲ್ಲಿ ಪಾತ್ರೆನ ಅಂತಾನೆ. ಆ ಪಾತ್ರೆ ಸಮೇತ ಹಂಗೆ ತೊಗೊಂಡು ಸ್ವೀಕರಣೆ ಮಾಡುತ್ತೆ. ಪಾಯಸ ಫಸ್ಟ್ ಕ್ಲಾಸ್, ಲಾಡು ಫಸ್ಟ್ ಕ್ಲಾಸ್, ಅನ್ನ ಮೊಸರು ಕಲಸೋ ತಗೋ ತಿನ್ನು, ಎಲ್ಲ ತಿಂತ ಹೊರಟೋಗ್ತಾನೆ. ಅವನು ಭಕ್ಷಣವನ್ನು ಭಕ್ಷ್ಯವಾಗಿ ಮಾಡ್ಕೊಂಬಿಡ್ತಾ ಇರ್ತಕ್ಕಂಥನು, ಭಕ್ಷಣೆ ಮಾಡ್ಕೊಂಬಿಡ್ತಾ ಇರ್ತಾನೆ. ಏನು ಸಣ್ಣ ಪುಟ್ಟ ತೊಗೊಳ್ಳಲ್ಲ, ದೊಡ್ಡದಾಗಿ ಬೆಳೀತಾ ಹೋಗ್ತಾನೆ. ಗಣಪತಿ ಇಷ್ಟಾಗಿ ಹೋಗಿರ್ತಾನೆ, ಪುಟ್ಟದಾಗಿ ಮೂರ್ತಿ ಚಿಕ್ಕದೋ ಕೀರ್ತಿ ದೊಡ್ಡದೋ, ಅವನು ಹೋದಾಗ ದೊಡ್ಡದಾಗಿ ಬೆಳೀತಾನೆ. ಇಷ್ಟು ಬೆಳೆದಿರ್ತಕ್ಕಂಥ ಗಣಪತಿ ಬೆಳೀತಾ ಹೋದಾಗಷ್ಟೂ ಏನು ಮಾಡ್ತಾನೆ, ಏನು ಮಾಡ್ತಾ ಇದ್ದೀರೋ, ಇನ್ನೂ ಗೊಡದರಲ್ಲೇ ಇದ್ದೀರಾ, ಎಲ್ಲಿ ಅಡುಗೆ ಮನೆ ನಡಿ ಅಲ್ಲಿ ನೋಡೋಣ ಅಂತಾನೆ. ಅಡುಗೆ ಮನೆ ಹತ್ರ ಹೋಗ್ತಾನೆ, ಬೆಳೆದೋಗಿರ್ತಾನಲ್ಲ ದೊಡ್ಡದಾಗಿ, ಆ ಪುಟಾಣಿ ಬಾಗಿಲು ಹಿಂಗೆ ತೆಗಿತಾನೆ, ಅಲ್ಲಿ ನೋಡ್ತಾನೆ, ಎಲ್ಲರೂ ಅಂತಾನೆ. ಎಲ್ಲ ತೊಗೊಂಬಂದು ಆ ಪಾತ್ರೆಗಳ ಸಮೇತ ಆ ಧಾನ್ಯಗಳ ಸಮೇತ ತಿನ್ಬಿಡ್ತಾನೆ. ನನಗೆ ಹಸುತ್ತಾ ಇದೆ, ಕರೆದುಬಿಟ್ಟು ಅವಮಾನ ಮಾಡ್ತೀನಿ ನನ್ನ ಅಂತಾನೆ. ಇಲ್ಲ ಪ್ರಭು ಅಂತಾನೆ. ತರಕಾರಿ ತಗೊಂಬ ಎಲ್ಲಿದೆ ಅಂತಾನೆ. ಆ ತರಕಾರಿ ಜಾಗಕ್ಕೆ ಗೋಡೌನ್ಗೆ ಹೋಗ್ತಾನೆ. ತರಕಾರಿ ಏನೋ ಸಮೃದ್ಧಿಯಾಗಿ ಬಿಡ್ತಿರುತ್ತೆ, ಆ ತರಕಾರಿಗಳನ್ನೆಲ್ಲ ತಿಂದುಬಿಡ್ತಾನೆ. ಆನೆ ಅಲ್ವಾ, ಚೆನ್ನಾಗೆಲ್ಲ ತಿಂದಾಗೋಯ್ತು. ಹಣ್ಣುಗಳೆಲ್ಲಿ ಕಾಣಿಸ್ತಾ ಇಲ್ಲ, ಹಣ್ಣುಗಳು ತೊಗೊಂಬರ್ತಾನೆ. ಆ ಜಾಗಕ್ಕೆ ಹೋಗ್ತಾನೆ, ತಿಂದುಬಿಡ್ತಾನೆ. ಎಲ್ಲ ತಿಂದಾಗೋಯ್ತು. ನನಗಿನ್ನೂ ಹಸುತ್ತಾ ಇದೆ, ನೀನು ಇನ್ನೂ ಕರೆದುಬಿಟ್ಟು ಅಗೌರವ ನೋಡಿಸ್ತಾ ಇದೆಯಾ ಅಂತ. ಇಲ್ಲ ಪ್ರಭು ಯೋಚನೆ ಮಾಡಬೇಡಿ, ಏನು ಬೇಕು ಹೇಳಿ ಅಂತಾನೆ. ಆವಾಗ ನಡಿ ನೀನು ಎಲ್ಲಿದೆ, ಒಡವೆಗಳೆಲ್ಲ ಹೇಳ್ತಿದ್ದೆ ನೋಡಿ ಅಂತಾನೆ. ಆ ಒಡವೆಗಳು, ಧಾನ್ಯಗಳು ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಡವೆದಲ್ಲಿ ಕಲ್ಲುಗಳು, ರತ್ನ ಖಚಿತವಾಗಿರ್ತಕ್ಕಂಥ ಎಲ್ಲ ಕಡೆ ಜಾಗ ಕರ್ಕೊಂಡು ಹೋಗ್ತಾನೆ. ಆ ಜಾಗಕ್ಕೆ ಹೋದಾಗ ಆ ರತ್ನಗಳನ್ನ ಮುತ್ತುಗಳನ್ನ ಸ್ವಾಹಾಕಾರ ಮಾಡ್ಕೊಂಡ್ಬಿಡ್ತಾನೆ. ಇನ್ನಷ್ಟು ಬೆಳೆದು ಹೋಗ್ತಾನೆ. ಏನು ಈ ಕಂಬದೆಲ್ಲ ದಂತದ್ದು ಮಾಡಿಟ್ಟಿದ್ಯಾ, ಇರೋ ತೆಗಿತೀನಿ, ಮರ ಗಿರಲ್ಲ ತೊಗೊಂಡು ತಿಂದುಬಿಡ್ತಾನೆ. ಅವನ ಮನೆ ಕುಟೀರವನ್ನೇ ತಿನ್ನೋಕ್ಕೆ ಶುರು ಮಾಡಿಬಿಡ್ತಾನೆ. ಅಯ್ಯೋ ಪ್ರಭು ಕಾಪಾಡಿ ಅಂತ ಅವನು ನಮಸ್ಕಾರ ಮಾಡೋಕ್ಕೆ ಹೋಗ್ತಾನೆ. ಯಾರೋ ಕುಬೇರ, ನನಗೆ ಬೇಕಾಗಿಲ್ಲ, ನನಗೆ ಹಸುತ್ತಾ ಇದೆ, ನನ್ನ ಹಸುನ ನೀಗಿಸ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಅವಮಾನ ಮಾಡ್ತೀಯಾ, ಇಷ್ಟೆಲ್ಲ ಮಾಡಿದ್ದು ಏನೂ ಕೊಡ್ತಾನೆ ನನಗೇನು ಅಂತ. ಅಂದರೆ ಇವನಿಗೆ ಅರ್ಥನೇ ಆಗ್ತಿಲ್ಲ ಏನು ಎತ್ತ ಮಾಡೋದು ಅಂತ. ಆಗ ಮಹಾವಿಷ್ಣು ಹತ್ರ ಓಡೋಗ್ತಾನೆ. ನೋಡಪ್ಪ, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ಕಾಪಾಡಬೇಕು ಅಂದರೆ ಬ್ರಹ್ಮನ ಹತ್ರ ಹೋಗು, ಅವನೇನಾದರೂ ಒಂದು ಸೂಚನೆ ಹೇಳ್ತಾನೆ. ಬ್ರಹ್ಮನ ಹತ್ರ ಓಡೋಗ್ತಾನೆ ಕುಬೇರ. ಅಯ್ಯೋ ನನ್ನ ಕೈಯಲ್ಲೂ ಸಾಧ್ಯ ಇಲ್ಲ, ಪಾರ್ವತಿ ಪರಮೇಶ್ವರನೇ ಗಟ್ಟಿ, ನೀನು ಅಲ್ಲಿ ಹೋಗು ಅಂತಾನೆ.
ಎಲ್ಲರನ್ನೂ ಕರ್ಕೊಂಡು ಇಮ್ಮಿಡಿಯೇಟಾಗಿ ಓಡೋಗ್ತಾನೆ. ಯಾರ ಹತ್ರ? ಪಾರ್ವತಿ ಪರಮೇಶ್ವರ ಹತ್ರ ಕುಬೇರ ಓಡೋಗ್ತಾನೆ. ನನ್ನ ಕೈಯಲ್ಲಿ ತಡೆಯೋಕ್ಕಾಗ್ತಿಲ್ಲ, ಇವನು ಹಸು ಅಂದ್ಬಿಟ್ಟು ಇಷ್ಟು ದೊಡ್ಡದಾಗಿ ಬೆಳೆದುಬಿಟ್ಟು ವಿಕಾರವಾಗಿ ಬೆಳೆದು ಭಾಳ ಆಜುಂಬೆಯಿಂದ ಬೆಳೆದುಬಿಟ್ಟ ಮೇಲೆ ನನಗೆಲ್ಲ ಬೇಕು ಅಂತ ಭಕ್ಷಣೆ ಮಾಡೋಗ್ತಾನೆ. ನೀನೇನೂ ಕೊಡದೆ ನಿನ್ನೆ ತಿನ್ಬಿಡ್ತೀನಿ ನೋಡು ಅಂತ ಬಂತಾ ಇದ್ದಾನೆ, ದಯವಿಟ್ಟು ಕಾಪಾಡಿ ಅಂತ ಪಾರ್ವತಿ ಪರಮೇಶ್ವರ ಹಿಂದ್ಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ಆ ಕುಬೇರ ಬಚ್ಚಿಟ್ಕೊಂಡಾಗ ಪಾರ್ವತಿ ಹೇಳ್ತಾಳೆ, ಯಾಕೆ ಹೀಗೆಲ್ಲ ಮಾಡೋಕ್ಕೆ ಹೋದೆ ಗಣಪತಿ, ಯಾಕೆ ಆ ಥರ ತೊಂದರೆ ಕೊಡೋಕ್ಕೆ ಹೋದೆ ಅಂತ. ನೋಡಮ್ಮ, ಕರೆದುಬಿಟ್ಟು ಅವಮಾನ ಮಾಡ್ತಾನೆ, ಏನೂ ಕೊಡಲಿಲ್ಲ ಅಲ್ಲಿ ಅಂತ. ಆಗ ತಾಯಿ ಆದವಳು ಒಳಲೆ ತೊಗೊಂಡು ಒಂದು ಸ್ವಲ್ಪ ಹಾಳು ಗಣಪತಿ ಅಂತ ಚಿಕ್ಕದಾಗಿ ಮಾಡ್ಕೊತಾಳೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಹಾಲನ್ನು ಒಳಲೆಯಲ್ಲಿ ಹಾಕ್ತಾಳೆ. ಅದಕ್ಕೆ ಮಕ್ಕಳಿಗೆ ಒಳಲೆಯಲ್ಲಿ ಹಾಕಿದ್ರೆ ತಾಯಿ ಗರ್ಭದಲ್ಲಿ ಬಂದಿರತಕ್ಕಂಥ ಎದೆ ಹಾಲು ಜೊತೆಗೆ ತಾಯಿ ಗರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತದೋ, ತಾಯಿ ಮಡಿಲು ಅಂತ ಎಷ್ಟು ಚೆನ್ನಾಗಿ ಇಟ್ಕೊತಿರೋ ಆ ಸಂತೃಪ್ತಿ ಮಕ್ಕಳಿಗೆ ಸಿಗುತ್ತೆ. ಗಣಪತಿಗೆ ತಾಯಿನೇ ಸ್ವತಃ ತಿನ್ನಿಸಿದಾಗ, ತಾಯಿನೇ ಸ್ವತಃ ಆ ಹಾಲನ್ನು ಕುಡಿಸಿದಾಗ, ಸಾಕಮ್ಮ ಸಾಕು, ಸಂತೋಷ ಆಯಿತು ಅಂತಾಳೆ. ಯಾರೋ? ಸಾಕ್ಷಾತ್ ಗಣಪತಿ ಪಾರ್ವತಿಗೆ ಹೇಳ್ತಾನೆ. ಆವಾಗ ಅವನಿಗೆ ಹಸು ನೀಗತ್ತೆ, ಅನುಕೂಲ ಮಾಡ್ತಾನೆ. ದಯವಿಟ್ಟು ಕ್ಷಮಿಸಿ ಅಂತ ಇವನು ತಪ್ಪಾಯಿತು ಅಂದ್ಬಿಡ್ತಾನೆ. ನಿನ್ನಲ್ಲಿರ್ತಕ್ಕಂಥ ಅಹಂಕಾರ, ಅಹಂಭಾವ, ನಾನು, ನನ್ನದು ಎಲ್ಲ ನನ್ನ ಹತ್ರನೇ ಇದೆ ಅಂತ ಅನ್ಕೊಂಡ್ಬಿಟ್ಟಿದೆಯಲ್ಲ, ನೋಡು ಇವತ್ತೇನಿಲ್ಲದೆ ಇವತ್ತು ನೀನು ಬೀದಿ ಬಿಕಾರಿ ಅದು ತಗೋ, ಎಲ್ಲ ಇಷ್ಟ ಐಶ್ವರ್ಯಗಳನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಗಣಪತಿ ಪೂಜೆಯನ್ನು ಕುಬೇರ ಮೊಟ್ಟ ಮೊದಲು ಪೂಜೆಯನ್ನು ಸ್ಮರಣೆ ಮಾಡಿ, ಗಣಪತಿಯಿಂದ ಯಾವ ಕಾಲಕ್ಕೂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ ಅಂಥೇಳಿ ಗಣಪತಿಯ ಮಹಿಮೇಲೆ ಅದೊಂದು ವಿಶೇಷವಾಗಿರ್ತಕ್ಕಂಥ ರೂಪಕ್ಕೆ ನಾವು ಕಮಂಡ್ಲ ಗಣಪತಿ ಅಂತ ಕರಿತೀವಿ. ಇವತ್ತು ಚಿಕ್ಕಮಂಗ್ಳೂರು ನೀವೇನಾದರೂ ಹೋದರೆ ಕಮಂಡ್ಲ ಗಣಪತಿ ಅಂತಿದೆ, ಜ್ಞಾಪಕ ಇಟ್ಕೊಳ್ಳಿ. ಚಿಕ್ಕಮಂಗ್ಳೂರಿಗೆ ಹೋಗಬೇಕು, ಅಲ್ಲಿ ಕೊಪ್ಪ ಅಂತಿದೆ, ಕೊಪ್ಪ, ಬರೀ ಕೊಪ್ಪ ಅಂತಿದೆ ಚಿಕ್ಕಮಂಗ್ಳೂರಲ್ಲಿ. ಆ ಕೊಪ್ಪದಲ್ಲಿ ಇವತ್ತಿಗೂ ನೀವು ಹೋದರೆ ಕಮಂಡ್ಲ ಗಣಪತಿ. ಒಂದು ಕಮಂಡ್ಲ ಹೆಂಗಿರುತ್ತೆ, ಆ ಕಮಂಡದ ಆಕಾರದಲ್ಲೇ ಇರುತ್ತೆ ಗುಹೆ. ಒಂದು ಗುಹೆ ಕೆಳಗಡೆ, ಕಮಂಡ್ಲ ಮೇಲೆ ಕಾಣಲ್ಲ ನಿಮಗೆ, ಕಮಂಡ್ಲ ಅನ್ನೋದು ಭೂಮಿ ಒಳಗಡೆ ಆ ಕಮಂಡ್ಲ ಶೇಪಲ್ಲೇ ಇರೋದು. ಅದಕ್ಕೆ ಕಮಂಡ್ಲ ಗಣಪತಿ. ಇದರ ಮೇಲೆ ಕಮಂಡಲದ ಮೇಲೆ ಗಣಪತಿ ಹಿಂಗೆ ಕೂತಿದ್ದಾನೆ. ಆ ಕಮಂಡದ ಹೊರಗಡೆ ನೀರು ಸುರಿತೀವಲ್ಲ, ಹೀಗೆ ಸುರಿತೀವಲ್ಲ, ಆ ನೀರು ಗಂಗೆ ಎಲ್ಲಿಂದ ಕಾಶಿಯಿಂದ ಹಿಡಿದು, ತುಂಗಭದ್ರಾಯಿಂದ ಹಿಡಿದು, ಘಟಪ್ರಭಾಯಿಂದ ಹಿಡಿದು, ಶರಾವತಿಯಿಂದ ಹಿಡಿದು 7 ನದಿಗಳು ಆ ಕ್ಷೇತ್ರಕ್ಕೆ ಬಂದು ಸೇರುತ್ತೆ. ಅದೇ ವಿಶೇಷವಾಗಿರೋ ಹೆಸರು ಕಮಂಡ್ಲ ಗಣಪತಿ. ಈ ಕಮಂಡ್ಲ ಗಣಪತಿಯಲ್ಲಿ ಯಾರು ಹೋಗಿ ಸ್ನಾನ ಮಾಡ್ತಾರೋ ಶನಿ ದೋಷ ನೀಗುತ್ತೆ. ಎಲ್ಲರೂ ಏನು ಮಾಡೋದು, ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಚಿಕ್ಕಮಂಗ್ಳೂರಿಗೆ ಮೊದಲೇ ಕೊಪ್ಪ ಅಂತ ಸಿಗುತ್ತೆ. ಕೊಪ್ಪದಲ್ಲಿ ಕಮಂಡ್ಲ ಗಣಪತಿ ಅಂತ ಯಾರು ಹೇಳಿದ್ರು ಸಿಗುತ್ತೆ. ಅಲ್ಲಿ ವಿಶೇಷವಾಗಿ ಶ್ರೀಧರ್ಮಯ್ಯ ಅಂತಿದ್ದಾರೆ, ಅಲ್ಲಿ ಅರ್ಚಕರಾಗಿರ್ತಕ್ಕಂಥವ್ರು, ಒಳ್ಳೆ ಗಣಪತಿ ಉಪಾಸಕರವರು. ಆ ವಿಶೇಷವಾಗಿರ್ತಕ್ಕಂಥ ಶ್ರೀಧರ್ಮಯ್ಯರನ್ನ ನೀವು ಕೇಳಿಕೊಂಡ್ರೆ ಅವ್ರು ಹೋಗಿ ಅಲ್ಲಿ ದರ್ಶನ ಮಾಡ್ತಾರೆ. ಬಹಳ ವಿಶೇಷ, ಒಳ್ಳೆ ಗಣಪತಿನ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದರೆ, ಗರ್ಕೆ ಹುಲ್ಲಲ್ಲಿ ಪೂಜೆ ಮಾಡಿ ಸಿದ್ಧಿನ ಮಾಡ್ಕೊಂಡಿರೋರು ಶ್ರೀಧರ್ಮಯ್ಯ ಅವರು. ನೀವಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶೃಂಗೇರಿ ಮಠಕ್ಕೆ ಸೇರಿಸ್ಕೊಂಡಿದ್ದಾರೆ ಆ ಕಮಂಡ್ಲ ಗಣಪತಿ ವಿಶೇಷತೆ. ಇದರಲ್ಲಿ ಶಾಶ್ವತವಾಗಿ ನೀರು ಬರ್ತಾ ಇದೆ. ಒಂದು ಸುಮಾರು 3000 ವರ್ಷದಿಂದ ನೀರು ತಾನಾಗೇ ಬರ್ತಾ ಇರೋದು ಆ ಕ್ಷೇತ್ರದಲ್ಲಿ, ಅದೇ ಜಾಗನೇ. ಇದಕ್ಕೆ ಇನ್ನೊಂದು ಹೆಸರು ಮೃಗವಧೆ. ಯಾಕೆ ಮೃಗವಧೆ ಅಂತ? ಮೃಗ ಅಂದ್ರೇನೋ ಸಾಕ್ಷಾತ್ ಜಿಂಕೆ, ವಧೆ ಅಂದರೆ ಸಾಯಿಸಿದ ಜಾಗ. ಒಂದ್ಸಲ ರಾಮಾಯಣದಲ್ಲಿ ರಾಮ ಅಂತ ರಾಮನ ಹೆಸರು ಹೇಳ್ಕೊಂಡಿರೋರು ಆ ಮಾರೀಚ ಏನಿದ್ದಾನೆ, ರಾವಣ ಬೇರೆ ವೇಷಲ್ಲಿ ಹಾಕ್ಬಿಟ್ಟು ನೀನು ದೂರ ಕರ್ಕೊಂಡೋಗು ರಾಮನ್ನ, ಸೀತಾ ನಾನು ಅಪಹರಣೆ ಮಾಡ್ತೀನಿ ಅಂಥೇಳಿ ರಾವಣ ಕಳಿಸಿದ್ದ ಮಾರೀಚ ಏನು ಆ ಕ್ಷೇತ್ರ ಇದೆ, ಆ ಮಾರೀಚನ್ನು ಹುಡ್ಕೊಂಡು ಅಟ್ಟಿಸ್ಕೊಂಡು ಹೋಗಿ ರಾಮ ಸೀತಾಯಿಂದ ದೂರ ಆದಾಗ ಸೀತಾನ ಅಪಹರಣ ಮಾಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಆ ಮಾರೀಚನ್ನು ವಧೆ ಮಾಡಿದ ಜಾಗ ಮೃಗವಧೆ. ಮಾರೀಚನ್ನು ಸಾಯಿಸಿದ ಜಾಗನೇ ಅದೇ ಜಾಗ. ಹಿಂದ್ಗಡೆ ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಕಲ್ಲಿನ ಬೆಟ್ಟ, ಅಲ್ಲಿ ಮೃಗವಧೆ ಏನಂದರೆ ಮಾರೀಚನಿಗೆ ಮೋಕ್ಷ ಸಿಕ್ಕಿದ ಜಾಗ, ರಾಮನಿಂದ ಮೃತ್ಯು ಪಟ್ಟಿರ್ತಕ್ಕಂಥ ಜಾಗ, ಅದನ್ನು ಮೃಗವಧೆ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಇಡ್ತಾರೆ. ಪಾರ್ವತಿ ಪರಮೇಶ್ವರರು ಒಂದು ಸಂಕಲ್ಪ ಮಾಡ್ಕೊತಾರೆ. ಪಾರ್ವತಿ ಕೇಳ್ತಾಳೆ, ನನಗೊಂದು ಒಳ್ಳೆ ಫಸ್ಟ್ ಕ್ಲಾಸ್ ಬಂಗ್ಲಾ ಬೇಕು. ನೀವು ವಿಷ್ಣು ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅಣ್ಣನಿಗೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ವೈಕುಂಠ ಇದೆ, ಬ್ರಹ್ಮನಿಗೆ ಅಬ್ಬಬ್ಬಬ್ಬಬ್ಬ ಏನು ಬ್ರಹ್ಮಲೋಕನೇ ಇದೆ, ನನ್ನ ಗಣಪತಿ ನನ್ನ ಮಗನಿಗೆ ಸ್ವಾನಂದ ಲೋಕ ಇದೆ, ಸುಬ್ರಹ್ಮಣ್ಯನಿಗೆ 7 ಅಂದರೆ ವಿಶೇಷವಾಗಿರ್ತಕ್ಕಂಥ ಆ ದೇವಾಲಯಗಳು 6 ದೇವಾಲಯಗಳು, ಒಂದು ಮಹಾಕ್ಷೇತ್ರ ದೇವಸ್ಥಾನ, ಒಂದು ವಿಶೇಷವಾಗಿರೋದು 7 ಜಾಗಗಳು ಅವನಿಗೆ ಇದೆ. ಎಲ್ಲ ದೇವರುಗಳಿಗೂ ಇಂದ್ರ ಲೋಕವೇ ಇದೆ. ಅವರವರದೇ ಆ ಲೋಕ ಇದ್ದಾಗ ತ್ರಿಶಂಕು ಸ್ವರ್ಗನೇ ಕಟ್ಕೊಂಡ್ಬಿಟ್ಟಿದೆ ಒಂದು ಸಪ್ರೇಟಾಗಿ. ಅದು ವಿಶ್ವಾಮಿತ್ರ ಕಟ್ಟರು. ನೀವು ನೋಡಿದ್ರೆ ನನ್ನ ಹಿಮದಲ್ಲಿ ಕೂಡಿಸ್ಕೊಂಡು ಆ ಸ್ಮಶಾನದಲ್ಲಿ ನೀವು ವಾಸ ಮಾಡಿ ತಪಾಸನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೊಂದು ಮನೆ ಬೇಡವೇನ್ರಿ ಅಂತ ಪಾರ್ವತಿ ಕೇಳ್ತಾಳೆ. ಯೋಚನೆ ಮಾಡಬೇಡ ಅಂತ ಹೇಳಿ ಇವಳು ಹಠಕ್ಕೋಸ್ಕರ ವಿಶ್ವಕರ್ಮನ ಕರೆಸಿ ಪುಟಾಣಿ ಪುತ್ಲಿ ಮಾಡಿಸಿ ಒಂದು ಮನೆ ಮಾಡ್ತಾರೆ. ಆ ಮನೇನ ಮಾಡಿ, ಹೀಗೆ ಮನೆ ಕಟ್ಟಬೇಕು ವಿಶ್ವಕರ್ಮ, ಪಾರ್ವತಿ ಏನು ಹೇಳ್ತಾಳೋ ಅದನ್ನು ಮಾಡಿ ಅಂತ ಭಾಳ ಸಂತೋಷ, ಭಾಳ ವೈಭವಪೂರ್ವಕವಾಗಿ ಅದನ್ನು ಕಟ್ಟೋ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಅದು ಸಮುದ್ರದ ಮಧ್ಯದಲ್ಲಿ ಕಟ್ತಾರೆ.
ಸಮುದ್ರದ ಮಧ್ಯದಲ್ಲಿ ಕಟ್ಟಿರ್ತಕ್ಕಂಥ ಈ ಪಾರ್ವತಿಗೆ ಒಂದು ಆಸೆ, ಆ ಪುಟ್ಟ ಪುತ್ರಿ ತಾನಾಗಿ ಇಟ್ಕೊಂಡಿರ್ತಾಳೆ, ಹೋಗ್ತಾ ಬರ್ತಾ ನೋಡ್ತಾ ಇರ್ತಾಳೆ. ಅದು ಕಟ್ಟಡ ಯಾರಾದರೂ ಕಟ್ತಾರೆ ಅಂದರೆ ವಿಶ್ವಕರ್ಮ ಕಟ್ತಾ ಇರ್ತಾನೆ. ಭಾಳ ಸಂತೋಷ. ಕಟ್ತಾ ಇರೋ ಸಮಯಕ್ಕೆ ಹೊರಗಡೆ ಇರೋ ದೃಷ್ಟಿ ಬೀಳುತ್ತಲ್ಲ, ಹಾಗೆ ಶನೇಶ್ವರನು ಬಂದು ಹೋಗ್ತಾ ಇರ್ತಾನೆ ಪರಮೇಶ್ವರನ ಕೈಲಾಸಕ್ಕೆ. ಶನಿ ಯಾವತ್ತೂ ಡಮರುಗ ಬಾರಿಸಿದ್ರೆ ಪರಮೇಶ್ವರನು ಶಂಖ ಊದ್ತಾನೆ. ಶಂಖನ ಪರಿಪೂರ್ಣವಾಗಿ ಶನೇಶ್ವರನು ಊದ್ದರೆ ಡಮರುಗನ ಪರಮೇಶ್ವರ ಬಾರಿಸ್ತಾನೆ. ಭಾಳ ಸಂತೋಷ. ಅವರಿಬ್ಬರ ಒಂದು ವೈಭವ, ಅವರಿಬ್ಬರ ಸ್ನೇಹ ಅಷ್ಟು ಚೆನ್ನಾಗೈತೆ. ಪ್ರತಿದಿನ ಬಂದು ನಮಸ್ಕಾರ ಮಾಡ್ತಾನೆ. ಬಂದು ಹೋದಾಗೆಲ್ಲ ನಾರದ ಮೆತ್ತಗೆ ಸುಮ್ಮನೆ ಏನು ಮಾಡ್ತಾನೆ ಪಾರ್ವತಿಗೆ, ನೋಡು ದಿನ ಶನೇಶ್ವರ ಬರ್ತಾನೆ, ನಿನ್ನ ಮನೆಗಿನೇ ನೋಡ್ಬಿಟ್ರೆ ಏನು ಮಾಡ್ತಾನೆ, ಕಣ್ಣು ದೃಷ್ಟಿ ಬಿದ್ದುಬಿಡುತ್ತೆ, ಹುಷಾರ್ ಅಂತಾನೆ. ಇವಳು ಯೋಚನೆ ಮಾಡಿ 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 ಕೊನೆಗೆ ಏನು ಮಾಡ್ತಾಳೆ, ತಾನೇ ಒಂದು ವಿಶೇಷವಾದ ಅಗ್ನಿನ ಸ್ಪರ್ಶವನ್ನು ಮಾಡಿಕೊಂಡು ಅಗ್ನಿನ ಆಹುತಿ ತೊಗೊಂಡು ಸ್ವಾಹಾಕಾರ ಮಾಡಿಕೊಂಡು ಆ ಮನೆ ಏನು ಪುತ್ಲಿ ಪುಟಾಣಿ ಮನೆ ಮಾಡಿರ್ತಾಳೆ ಅಂಟಿಸ್ಬಿಡ್ತಾಳೆ. ಅಂಟಿಸ್ಬಿಟ್ಟಾಗ ಅಯ್ಯೋ ಯಾಕೆ ಹಿಂಗೆ ಮಾಡಿಬಿಟ್ಟೆ ಅಂದಾಗ, ನೋಡು ಅವನ ದೃಷ್ಟಿ ಬಿಡಬಾರ್ದು, ನೀನು ದೃಷ್ಟಿ ಬಿಡಬಾರ್ದು ಅಂದ್ಕೊಂಡ್ರೆ ಅದೇ ನೋಡು ನೀನೇ ಮನೆ ಅಂಟಿಸ್ಬಿಟ್ಟೆ. ನಿನ್ನ ಕೈಯಲ್ಲೇ ಗೊತ್ತಿಲ್ಲದೆ ಶನಿ ದೃಷ್ಟಿ ಬಿತ್ತು ಅಂದರೆ ಅವಳು ಮಾಡಿರೋ ಪುಟಾಣಿ ಪುತ್ಲಿ ಅಂದರೆ ಏನೋ ಒಂದು ಆಫ್ಟರ್ ಆಲ್ ಆಗಿರ್ತಕ್ಕಂಥ ಒಂದು ಥರ್ಮಕಾಲಲ್ಲಿ ಮಾಡ್ಕೊಳ್ಳಲ್ವ ಮನೆ ಮಾಡಲ್ ಅಂತೀವಲ್ಲ, ಆ ಮಾಡಲ್ನೇ ಸುಟ್ಟು ಹಾಕ್ಬಿಡ್ತಾಳೆ ಪಾರ್ವತಿ, ತಾನೇ ಸ್ವಯಂ ಬಿಡ್ತಾಳೆ. ಆಮೇಲೆ ಪರಮೇಶ್ವರನ ಬೇಜಾಡ್ಕೊಳ್ತಾಳೆ, ನಿಜವಾದ ಮನೆ ಆಗ್ತಾಯಿದೆಯಲ್ಲ ಬಿಡಿ, ಯಾಕೆ ಯೋಚನೆ ಮಾಡ್ತೀರಾ, ಬಿಡಿ ಪರವಾಗಿಲ್ಲ ಅಂತ. ಆ ಮನೆಗೆ ಯಾರಾದರೂ ಗೃಹಪ್ರವೇಶಕ್ಕೆ ಯಾರಾದರೂ ಒಳ್ಳೆ ಪೂಜಾರಿನ ಕರಿಬೇಕು, ಒಳ್ಳೆ ಶಾಸ್ತ್ರಿಗಳನ್ನ ಕರಿಬೇಕು, ಒಳ್ಳೆ ವಿಶೇಷವಾಗಿರ್ತ ಗಣಪಾಟಿಗಳನ್ನ ಕರಿಬೇಕು. ಯಾರು ಕರೀತಾರೆ? ಅಯ್ಯೋ ನಮ್ಮ ರಾವಣಗಿಂತನ ಬೇಕಾ, ರಾವಣನೇ ಸ್ವತಃ ಮಾಡ್ತಾನೆ, ಏನು ಚಿಂತೆ ಮಾಡಬೇಡಿ ಅಂಥೇಳಿ ರಾವಣನ ಕರೀತಾರೆ. ರಾವಣನೇ ಬಂದು ಪೂಜಾ ಪುನಸ್ಕಾರ ಮಾಡ್ತಾನೆ. ಬ್ರಹ್ಮ ಅವನು ಸ್ವಯಂ ಬ್ರಹ್ಮನ ಮೊಮ್ಮಗನಾಗಿರ್ತಕ್ಕಂಥವನು, ವಿಶೇಷವಾಗಿರ್ತಕ್ಕಂಥ ಕಶ್ಯಪ ಬ್ರಹ್ಮನ ಮಗನಾಗಿರ್ತಕ್ಕಂಥವನು, ಬ್ರಹ್ಮನ ಮೊಮ್ಮಗನಾಗಿರ್ತಕ್ಕಂಥವನು. ಭಾಳ ಸಂತೋಷ ಅಂತೆ, ಅಷ್ಟು ಬ್ರಾಹ್ಮಣತ್ವ ಇಟ್ಕೊಂಡು. ಅದಕ್ಕೆ ನಾವು ಬ್ರಾಹ್ಮಣರೆಲ್ಲರೂ ಯಾರು ಪೂಜೆ ಮಾಡಬೇಕು ಅಂದರೆ ರಾವಣನ ಪೂಜೆ ಮಾಡಬೇಕಂತೆ. ಸಾಮವೇದ ಸೃಷ್ಟಿ ಮಾಡಿದ್ದೇ ರಾವಣ. ಅಂದರೆ ಅಥರ್ವಣವೇದ, ಋಗ್ವೇದ, ಯಜುರ್ವೇದ, ಸಾಮವೇದ. ಆ ಸಾಮವೇದ ಏನು ಗೊತ್ತಾ, ತನ್ನ ಕರಳು ಪರಮೇಶ್ವರನ ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಕರಳು ಹೀಗೆ ಮೇಲೆ ಕಿತ್ತು 12 ಸ್ಟ್ರಿಂಗ್ ಗಿಟಾರ್ಸ್ ಇರಲ್ವ, ಹಾಗೆ ಆ ಕರಳನ್ನು ಕಿತ್ತಾಗ 12 ಥರ ಅದನ್ನು ಲೇಯರ್ಸ್ ಮಾಡ್ತಾನೆ. ಅದರಲ್ಲಿ ಆತ್ಮನ್ ಆ ಉ ಅಂದರೆ ಆ ನೋವಲ್ಲಿ ಇದನ್ನು ಸಂಗೀತವನ್ನು ಬಾರಿಸಿದ್ದೆ ಸಾಮವೇದ ಆಗುತ್ತೆ. ಈ ಸಾಮವೇದ ಸೃಷ್ಟಿ ಮಾಡಿದ್ದೆ ರಾವಣ ಆಗಿರೋದ್ರಿಂದ ಅವನಿಗೆ 4 ವೇದ ಪುರುಷದಲ್ಲಿ 1 ವೇದ ಪುರುಷ ಸ್ವತಃ ರಾವಣನಿಗೆ ಆ ಔಸ್ಥಾನವನ್ನು, ಸ್ಥಾನ, ಮಾನ, ಗೌರವವನ್ನು ಕೊಟ್ಟಿರೋದು. ಅದಕ್ಕೆ ರಾವಣನ ಈ ಬ್ರಾಹ್ಮಣರೆಲ್ಲ ನಾವೆಲ್ಲ ಪೂಜೆ ಪುನಸ್ಕಾರ ಮಾಡಬೇಕು ಅಂದರೆ ರಾವಣನ ಪೂಜೆ ಮಾಡಬೇಕು ಮೊಟ್ಟ ಮೊದಲು ಅಂತ. ಇವತ್ತಿಗೂ ರಾಮೇಶ್ವರದಲ್ಲಿ ರಾಮನ ವಿಗ್ರಹ, ಪಾರ್ವತಿ ಪರಮೇಶ್ವರನ ರಾಮೇಶ್ವರದ ರಾಮಲಿಂಗೇಶ್ವರನ್ನ ಎತ್ಕೊಂಡು ಹೋಗಬೇಕು ಅಂದರೆ ರಾವಣನ ವಿಗ್ರಹದ ಎತ್ಕೊಂಡು ಹೋಗ್ತಾರೆ. ಉತ್ತರ ಭಾರತದಲ್ಲಿ ಉಜ್ಜಯಿನಿ ಪಕ್ಕದಲ್ಲಿರ್ತಕ್ಕಂಥ ಈಶ್ವರನ ಪರಿಪೂರ್ಣ ಗಂಗಾಧರೇಶ್ವರನ್ನು ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ದ್ವಾರಕಾಪುರಿನಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಪೂಜೆ ಮಾಡ್ತಾ ಇದ್ದ ಒಂದು ವಿಶೇಷವಾಗಿರ್ತಕ್ಕಂಥ ಈಶ್ವರನ ಸಂಕಲ್ಪ ಮಾಡಿರೋದು, ಅಲ್ಲೂ ರಾವಣೇಶ್ವರನ್ನ ಸಂಕಲ್ಪ ಮಾಡಿಕೊಂಡು ರಾವಣನ ವಿಗ್ರಹ ಅಂದರೆ ಉತ್ಸವ ಮೂರ್ತಿನೇ ಎತ್ಕೊಂಡು ಹೋಗೋ ಥರ ಪಾರ್ವತಿ ಪರಮೇಶ್ವರನ ಇದೆಲ್ಲ ಕಡೆಯೂ ಮಾಡಿರ್ತಕ್ಕಂಥ ರಾವಣನ ಗೌರವಕ್ಕೋಸ್ಕರ ಅಂತ. ರಾವಣ ಬಹಳ ಮೇಧಾವಿ, ಸಾಕ್ಷಾತ್ ಜಯ ವಿಜಯರಲ್ಲಿ ಒಬ್ಬನಾಗಿರ್ತಕ್ಕಂಥವ್ನು. ಇಂಥ ರಾವಣ ಪೂಜೆ ಕರೆಸ್ತಾರೆ. ಸಂತೋಷ. ಅವಳ ಹೆಂಡತಿ ಕೈ ಕಸಿ ವಿಶೇಷವಾಗಿರ್ತಕ್ಕಂಥ ರಾಕ್ಷಸಿಯಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ರಾಕ್ಷಸ ವಂಶ ಅವರದ್ದಿದ್ದೇ ಇರುತ್ತೆ. ಅಲ್ಲಿರ್ತಕ್ಕಂಥ ಕಶ್ಯಪ ಋಷಿಗಳ ಅನುಗ್ರಹವನ್ನು ಬಂದಿರತಕ್ಕಂಥ ಬ್ರಾಹ್ಮಣತ್ವನ ಬಂದಿರುತ್ತೆ. ಈ ಎರಡೂ ಸೇರಿರ್ತಕ್ಕಂಥ ಅವಕಾಶ ಆಗುತ್ತೆ. ರಾಕ್ಷಸ ವಂಶದಲ್ಲಿ ರಾವಣ ಆಗ್ತಾನೆ, ಆದರೆ ಪರಿಪೂರ್ಣವಾಗಿರ್ತಕ್ಕಂಥ ಬ್ರಾಹ್ಮಣತ್ವ ನನಗಿದೆಯಲ್ಲ ಅಂತ ಕಿರೀಟ ಇಟ್ಟುಬಿಟ್ಟು ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ. ಪೂಜೆ ಒಪ್ಕೊತಾನೆ. ಗೃಹ ಪ್ರವೇಶ ಅವನೇ ಸ್ವತಃ ಮಾಡ್ತಾನೆ. ಪರಮೇಶ್ವರ ಪಾರ್ವತಿದು ಗೃಹ ಪ್ರವೇಶ ಎಲ್ಲಿ? ಸಮುದ್ರ ಮಧ್ಯದಲ್ಲಿ. ಭಾಳ ಸಂತೋಷ. ಚೆನ್ನಾಗಿ ಗೃಹ ಪ್ರವೇಶ ಆಯಿತು. ಗೃಹ ಪ್ರವೇಶ ಎಲ್ಲ ಆಯಿತು, ಹಣ್ಣು ಹಂಪಲಾಯಿತು, ಜನಗಳೆಲ್ಲ ಗೆಸ್ಟೆಲ್ಲ ಬಂದರು, ಅವರಿಗೆಲ್ಲ ಏನೇನು ಗಿಫ್ಟ್ ಕೊಡಬೇಕು ನಮಸ್ಕಾರ ಮಾಡಿದ್ರು. ಆದರೆ ಅವಳ ಮನೆ ದೇವ್ರ ಮನೆಯ ನೋಡಿರಲ್ಲ ಯಾರೋ ರಾವಣ. ದೇವ್ರ ಮನೆ ಒಂದು ಸರಿ ನೋಡಬೇಕು ಅಂತಾನೆ ತಿರುಗಿ ಹೋಗ್ತಾನೆ, ನೋಡ್ತಾನೆ. ಇವಳು ಪಾರ್ವತಿ ಅಲ್ವಾ, ಇವನು ಕೇಳ್ಕೊಳ್ಳೋದೇನು, ಪರಮೇಶ್ವರ ಸದಾಕಾಲ ನನಗಿರಲಿ ಅಂತ. ಆದರೆ ಆ ಪರಮೇಶ್ವರನ ಆತ್ಮಲಿಂಗ ಇವಳು ಪಕ್ಕದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಳೆ. ಅದೇ ಅವಳ ಮನೆ ದೇವ್ರ ಮನೆ. ಅದನ್ನು ನೋಡ್ಬಿಟ್ಟು ಏನು ಆನಂದವಾಗುತ್ತೆ. ಆ ಲಿಂಗನ ನೋಡ್ತಾ 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 ಅವನಿಗೆ ಸಂತೋಷವೋ ಸಂತೋಷ. ಸರಿ, ಹೀಗೆ ಕಣ್ಣಲ್ಲಿ ದೃಷ್ಟಿ ಇಟ್ಟಿರ್ತಾರೆ, ತಲೆಯಲ್ಲಿ ಒಂದು ಒಳ್ಳೆ ಕ್ಯಾಲ್ಕುಲೇಷನ್ ಹಾಕ್ಕೊತಾನೆ. ಪಾರ್ವತಿ ಪರಮೇಶ್ವರಲ್ಲಿ ಕೂತ್ಕೊತಾರೆ. ಇವನು ಬಂದಿದ್ದಾನೆ, ಅವನಿಗೊಂದು ಒಳ್ಳೆ ಉಪಾಯದಾನ ಕೊಡಬೇಕು. ಭಾಳ ಸಂತೋಷ, ಚೆನ್ನಾಗಿ ಮಾಡಿದ್ದಾರೆ ಪೂಜೆ, ಇವನಿಗೆ ಹಣ್ಣು ಹಂಪಲ ಕೊಟ್ಟು ಕಳಿಸ್ಬೇಕು ಅಂತ ಭಾಳ ಸಂತೋಷ. ಕರೀತಾರೆ, ಏನೇನು ಬೇಕು ಕಾಣಿಕೆ ಅಂತ. ಇವಳು ಸುಮ್ಮನೆ ಇರಬಾರ್ದ ಪಾರ್ವತಿ, ಅವಣ ನಿನಗೇನು ಬೇಕು ಹೇಳು ಅಂತಾನೆ. ಪರಮೇಶ್ವರ ಹೇಳ್ತಾನೆ, ನಾವೇನು ಕೊಡ್ತೀವೋ ಅವ್ನು ಸ್ವೀಕರಿಸಬೇಕು, ಅನ್ಯತಾ ಈ ಥರ ಎಲ್ಲ ತಪ್ಪು ಮಾಡೋಕ್ಕೆ ಹೋಗಬೇಡ, ಏನು ಬೇಕು ಅಂತ ಅವ್ನು ಕೇಳಬೇಡ ಅಂತಾರೆ. ಸುಮ್ಮನೆ ಇರ್ರಿ, ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ, ಇರಲಿ ಪರವಾಗಿಲ್ಲ, ಹೇಳು ರಾವಣ ನಿನಗೇನು ಬೇಕು ಅಂತ. ಅಮ್ಮ ನೀನು ಮಾತು ಕೇಳ್ತಾ ಇದೆಯಾ, ನಾನು ಖಂಡಿತ ಕೇಳ್ತೀನಿ, ಆದರೆ ನೀನು ಮಾತು ಕೊಡು, ಕೇಳಿದ್ದಿಲ್ಲ ಅನ್ನಬಾರ್ದೋ ಅಂತ. ಛೇ 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 ಸುಮ್ಮನೆ ಇರು ಪಾರ್ವತಿ ಅಂತ ಪರಮೇಶ್ವರ ಹೇಳ್ತಾ ಇರ್ತಾನೆ. ಆದರೂ ಸಹ ಪಾರ್ವತಿ, ಪರವಾಗಿಲ್ಲ ಇರ್ರಿ,
ಆಯ್ತು ರಾವಣ, ನಾನು ಮಾತು ಕೊಡ್ತಾ ಇದ್ದೀನಿ, ನಿನ್ನ ಏನು ಕೇಳಿದ್ರು ಕೊಡ್ತೀನಿ. ಈ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡಿರ್ತಕ್ಕಂಥ ಗೃಹ ಪ್ರವೇಶ ಆಗಿರ್ತಕ್ಕಂಥ ಮನೆ ನನಗೆ ಬರ್ಕೊಡಿ ಅಂತಾನೆ, ನನಗೆ ಧಾರೆ ಎರೀರಿ ಅಂತಾನೆ, ನನಗೆ ಪೂರ್ತಿಯಾಗಿ ಸ್ವಯಂ ಪಾಕವಾಗಿ ಏನು ಕೊಡ್ತೀರ, ಹಣ್ಣು ಹಂಪಲ ಕೊಡ್ತೀರಲ್ಲ ಹಾಗೆ ನನಗಿದು ಉಪದಾನವಾಗಿ ಕೊಟ್ಬಿಡಿ ನನಗೆ ಅಂತಾನೆ. ಹೌದಾ ಅಂತ ಕೇಳಿದಾಗ ಪಾರ್ವತಿ ನೊಂದುಕೊಂಡು ಬೇಜಾರು ಮಾಡಿ ಆದರೂ ಸಹ ಹತ್ತು ಕರೆದು ಕೊನೆಗೆ, ನಾನು ಹೇಳಿಲ್ಲ ಪಾರ್ವತಿ ಅವನು ಕೇಳಿದ್ದು ಕೊಡಬೇಡ, ನೀನಾಗಿ ನೀನು ಕೊಡೆ ಅಂದರೂ ಕೇಳಿಲ್ಲ ನೀನು, ಸರಿ ಕೊಡು ಅಂತ ಆವಾಗ ಧಾರೆ ಎರೆದು ಅದನ್ನು ಕೊಟ್ಟುಬಿಡ್ತಾನೆ. ಅದೇ ರಾವಣ ಇದ್ದಿದ್ದ ಜಾಗ ಸ್ವಯಂ ಲಂಕಾ. ಅದಕ್ಕೆ ಲಂಕೆಯಲ್ಲಿ ರಾವಣ ಏನಿದ್ದೋ ಅದು ಪಾರ್ವತಿ ಕಟ್ಸ್ಕೊಂಡಿರ್ತಕ್ಕಂಥ ಮನೆ ತನಗಿರೋಕ್ಕೋಸ್ಕರ. ಆದರೆ ಕೊನೆಗೂ ಶನಿ ದೃಷ್ಟಿ ಹೆಂಗಿದೆ ಅಂದರೆ ಪಾರ್ವತಿಗೂ ತಪ್ಪಿಲ್ಲ ಶನಿ ಕಾಟ ಅನ್ನೋಕ್ಕೆ. ಆಗ ಈ ವಿಚಾರ ಯಾಕೆ ಬಂತು ಅಂದರೆ, ನಾನು ಏನು ಹೇಳಿದೆ ಚಿಕ್ಕಮಂಗ್ಳೂರಲ್ಲಿ ಕೊಪ್ಪ ಅಂತ, ಆ ಕಮಂಡ್ಲ ಗಣಪತಿ ಅಂತ ಆ ಜಾಗಕ್ಕೆ ಇನ್ನೊಂದು ಹೆಸರು ಇನ್ನೇನು ಅಲ್ಲ, ಪಾರ್ವತಿ ಸಂಕಲ್ಪ ಮಾಡಿರ್ತಕ್ಕಂಥ ಶನಿದೋಷ ಪರಿಹಾರ ಕ್ಷೇತ್ರವೂ ಅದೇನೇ. ಯಾರ್ಯಾರಿಗೆ ಶನಿದೋಷ ಇದೆಯೋ ಅವರೆಲ್ಲ ಚಿಕ್ಕಮಂಗ್ಳೂರು ಕೊಪ್ಪಾಗಿ ಹೋದರೆ ಕಮಂಡ್ಲ ಗಣಪತಿಯಿಂದ ಕೇಳಿದ್ರೆ 3000 ವರ್ಷದಿಂದ ಬರ್ತಾ ಇರ್ತಕ್ಕಂಥ ನೀರಿನಲ್ಲಿ ಸ್ನಾನವನ್ನು ಮಾಡಿದ್ರೆ ಶೃಂಗೇರಿ ಸಂಸ್ಥಾನಕ್ಕೆ ಸೇರಿಸ್ಕೊಂಡಿರ್ತಕ್ಕಂಥ ಈ ದೇವಸ್ಥಾನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ. ಮನೆಗೆ ಅಲ್ಲಿ ಹೋದಾಗ 5 ಲೀಟ್ರ್ ಕ್ಯಾನಲ್ಲಿ ನೀರು ತೊಗೊಂಬನ್ನಿ, ವಿಶೇಷವಾಗಿ ತೊಗೊಂಬಂದು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೇಲಿ ದಿನ ಅಡುಗೆಗೆ ಹಾಕ್ಕೊಂಡು ಸ್ವೀಕರಿಸಿ, ತಲೆಗೆ ಸ್ನಾನ ಮಾಡ್ಕೊಳ್ಳಿ, ಹಬ್ಬದ ಅಡುಗೆಯಲ್ಲಿ ವಿಶೇಷವಾಗಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ, ಅಮಾವಾಸ್ಯೆ ಪೌರ್ಣಿಮೆಗೆ ಮನೆಗೆ ಪ್ರೋಕ್ಷಣೆ ಮಾಡಿ, ನಿಮ್ಮ ಮನೆ ಶಾಶ್ವತವಾಗಿ ಶನಿ ದೋಷದಿಂದ ಮುಕ್ತಿಯಾಗಿ ಪಡೀತಕ್ಕಂಥ ಅವಕಾಶ. ಫಸ್ಟು ತಿರುನಲ್ಲಾರು, ಸೆಕೆಂಡ್ ಉತ್ತರ ಭಾರತದಲ್ಲಿರ್ತಕ್ಕಂಥ ತಿರುನಾಗೇಶ್ವರಂ, ವಿಶೇಷ ಅನುಗ್ರಹ ಪಡಿಬೇಕಾದ್ರೆ ಶನಿ ಶಿಂಗನಾಪುರ, ಅದ್ರ ಆದಮೇಲೆ ಇಲ್ಲಿರ್ತಕ್ಕಂಥದ್ದೇನೋ ಕಮಂಡ್ಲ ಗಣಪತಿ ಚಿಕ್ಕಮಂಗ್ಳೂರು ಕೊಪ್ಪಾಳಿ. ಇದು ಗಣಪತಿ ವಿಶೇಷತೆ. ಸೊ ಗಣಪತಿನೇ ಸ್ವತಃ ಶನಿ ದೋಷವನ್ನು ಓಡಿಸ್ತಕ್ಕಂಥವ್ನು ಏನಾದರೂ ಇದ್ದರೆ ಅದು ಗಣಪತಿ ಮಹಿಮೆಯಲ್ಲಿ ಈ ಒಂದು ವಿಶೇಷತೆ. ಅದಕ್ಕೋಸ್ಕರ ಈ ಕ್ಷೇತ್ರ ನಿಮಗೆ ಗಣಪತಿ ಮಹಿಮೆಯಲ್ಲಿ ಯಾಕೆ ಹೇಳಿದೆ ಅಂದರೆ, ರಾವಣೇಶ್ವರನ ಕಥೆಯಲ್ಲಿರ್ತಕ್ಕಂಥ ಸೀತಾಮ್ನವರು ಹೇಗೆ ಅಪಹರಿಸ್ತಾನೋ ಅದೇ ಸಲ ಮೃಗವಧೆ ಆಗಿದ್ದ ಜಾಗನೂ ಅದೇನೆ. ಅದೇ ಥರ ರಾವಣೇಶ್ವರ ಸ್ವತಃ ಗೃಹ ಪ್ರವೇಶ ಮಾಡಿರೋ ಪಾರ್ವತಿ ಮನೆಯನ್ನು ತೊಗೊಂಡ್ಬಿಟ್ಟಾಗ ಇವಳು ಅನ್ಯಥಾ ಶರಣಮತಿ ಶನಿ ದೋಷ ನನಗೂ ಬಿಟ್ಟಿಲ್ಲ ಅಂಥೇಳಿ 7.5 ನಡೀತಾ ಇದೆ ಅಂತ ಪಾರ್ವತಿ ಏನು ಮಾಡಿದಾಗ ಅಲ್ಲಿ ಸಂಕಲ್ಪ ಮಾಡಿಕೊಂಡು ಶನಿದೋಷ ವಿಮೋಚನೆಯನ್ನು ಪಡೆದಿರ್ತಕ್ಕಂಥ ಕ್ಷೇತ್ರವು ಇದೇ ಕಮಂಡ್ಲ ಗಣಪತಿ. ಅದಕ್ಕೆ ಗಣಪತಿ ಎಷ್ಟು ವಿಶೇಷ ಅಂದರೆ, ಯಾರು ಗಣಪತಿನ ಪೂಜೆ ಮಾಡ್ತಾರೆ, ಯಾರು ಆಂಜನೇಯನ ಪೂಜೆ ಮಾಡ್ತಾರೆ, ಸದಾ ಕಾಲದಲ್ಲಿ ಶಾಶ್ವತವಾಗಿ ನಾನು ಅವರ ತಂಟೆಗೆ ಹೋಗಲ್ಲ ಅಂತ ಆಶೀರ್ವಾದ ಮಾಡ್ತಾನೆ ಶನೈಶ್ಚರ. ಅದಕ್ಕೆ ಅಂಥ ಶನೈಶ್ಚರನಿಗೆ ಮಹಾಕಾಳಿ ಒಂದು ಮಂತ್ರವನ್ನು ಹೇಳ್ತಾಳೆ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಬನ್ನಿ ಮರದ ಹತ್ರ ಹೋದಾಗ ಗಣಪತಿ ಸಂಕಲ್ಪ ಮಾಡಿ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು. ಬನ್ನಿ ಮರ ಸೂರ್ಯ ಮುಳುಗದ ಮೇಲೆ ಜ್ಞಾಪಕ ಇಟ್ಕೊಳ್ಳಿ. ಆಗ ನೀಲಾಂಬರೋ ನೀಲವಪುಹು ಕಿರೀಟಿಹಿ ಗೃಧ್ರಸ್ಥಿತಿಶ್ಚಾಪಕರೋ ಧನುಷ್ಮಾನ್ ಚತುರ್ಭುಜ ಸೂರ್ಯಸುತಃ ಪ್ರಶಾಂತಃ ಸಚಾಸ್ತು ಮಹ್ಯಂ ವರಮಂದಾಗಮಿ. ಈ ಮಂತ್ರವನ್ನು ಹೇಳಿ 9 ಪ್ರದಕ್ಷಿಣೆ ಮಾಡಿದ್ರೆ ಇಷ್ಟಾರ್ಥ ಫಲ ಸಿದ್ಧಿಯಾಗತ್ತೆ. ಬನ್ನಿ ಮರದ ಕೆಳಗೆ ಗಣಪತಿ ಪೂಜೆಯನ್ನು ಮಾಡಬೇಕು. ಬಿಳಿ ಎಕ್ಕದ ಗಿಡನ ಯಾವತ್ತಿದ್ದು ಜ್ಞಾಪಕ ಇಟ್ಕೊಳ್ಳಿ, ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಿಮೆ ಯಾವತ್ತೂ ಅದು ಬೆಳೀತಾ ಹೋಗುತ್ತೆ. ಬಿಳಿ ಎಕ್ಕದ ಗಿಡದ ಒಂದು ವೈಶಿಷ್ಟ್ಯತೆ. ಈ ಕಥೆಯಲ್ಲಿ ಏನು ಹೇಳಂದರೆ, ಸೂರ್ಯನಾರಾಯಣ ಸ್ವತಃ ಆ ಮರದಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು, ಅದನ್ನೇ ಅರ್ಕ ಮಹಾಗಣಪತಿ ಅಂತ ಕರಿತೀವಿ. ಗಣಪತಿ ಜೊತೆಗೆ ಅರ್ಕ ಗಣಪತಿ ಅಂತಲೂ ಕರಿತೀವಿ. ಅದಕ್ಕೆ ಬಿಳಿ ಎಕ್ಕದ ಗಿಡದಲ್ಲಿ, ಬಿಳಿ ಎಕ್ಕದ ಬೇರಲ್ಲಿ, ಬಿಳಿ ಎಕ್ಕದಲ್ಲಿ ತಾನೇಗೆ ಗಣಪತಿ ಆವಿರ್ಭವಿಸ್ತಾರಂತೆ. ಯಾವಾಗ 32 ವರ್ಷ ಆದರೆ, 32 ದಿನ ಅಲ್ಲ 32 ವರ್ಷ ಆದರೆ 32 ಅಮಾವಾಸ್ಯೆ 32 ಪೌರ್ಣಿಮೆ, 32 ಅಮಾವಾಸ್ಯೆ 32 ಪೌರ್ಣಿಮೆ ಎಷ್ಟಾಯಿತು? ಪೂರ್ತಿಯಾಗಿ 64. ಒಂದು ಮಂಡಲಾಕಾರದಲ್ಲಿ ಆದಾಗ ಆ ಗಣಪತಿ ಕೆಳಗಡೆ ಇರೋ ಬೇರು ನೀವು ತೆಗೆದ್ರೆ ಗೊತ್ತಾಗತ್ತೆ ಗಣಪತಿನೇ ಸ್ವತಃ ಬಂದ್ಬಿಡ್ತಾನೆ. ಸೊಂಡ್ಲು, ದಂತ, ಕಿರೀಟ, ಮುಖ ಎಲ್ಲ ಬರುತ್ತೆ. ಇದರಿಂದ ಗಣಪತಿ ಉಪಾಸನೆ ಮಾಡ್ಕೊಳ್ಳೋರು ಭಾಳ ಜನ ಇದ್ದಾರೆ. ಯಂತ್ರ ಮಂತ್ರ ತಂತ್ರಕ್ಕೆ ದೋಷಗಳ ಪರಿಹಾರ ಆಗುತ್ತೆ. ಯಾವ ಕಾಲಕ್ಕೂ ಹೊರಗಡೆ ದೃಷ್ಟಿ ಕಲ್ಲಡಿ ಪಟ್ಟಾಲು ಕನ್ನಡಿ ಬಿಡು, ಕಲ್ಲು ಏಟ್ ತಡಿಬೋದಂತೆ, ಕಣ್ಣು ದೃಷ್ಟಿ ತಡ್ಕೊಳಕ್ಕಾಗತ್ತೆ. ಅದಕ್ಕೆ ಹೊರಭಾಗದಲ್ಲಿರ್ತಕ್ಕಂಥ ದೃಷ್ಟಿ ಕೂಡ ಯಾವ ಕಾಲಕ್ಕೂ ಬರದೇ ಇರಲಿ ಅಂತ ಒಂದು ರಕ್ಷಾ ಕವಚವಾಗಿ ಬಿಳಿ ಎಕ್ಕದ ಗಿಡ. ಅದಕ್ಕೆ ಯಾರಾದರೂ ಮಕ್ಕಳು ಓದದೇ ಇದ್ದವರು ಅಥವಾ ದಡ್ಡ ಶಿಖಾಮಣಿಗಳಾಗಿರ್ತಾರೆ, ನೆತ್ತಿ ಬಂದಿರುತ್ತೆ ಅಂತ ಇರ್ತಾರೆ, ಅಂಥವರೆಲ್ಲ 12 ಪ್ರದಕ್ಷಿಣೆ ಹಾಕಿಸಿ 2 ಹೂ ತೊಗೊಂಬಂದು ಗಣಪತಿ ಗಿಡಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮರು ಜಾಸ್ತಿ. ಗಣಪತಿಗೆ ಬಿಳಿ ಎಕ್ಕದ ಗಿಡಕ್ಕೆ 12 ಪ್ರದಕ್ಷಿಣೆ 2 ಹೂ ತಂದು ಗಣಪತಿ ಗಿಡಿ. ಪ್ರತಿ ಮಂಗಳವಾರ, ಪ್ರತಿ ಗುರುವಾರ, ಪ್ರತಿ ಪಂಚಮಿ ದಿವಸ ಮಾಡ್ಬೋದು. ಇಲ್ಲ ಪ್ರತಿನಿತ್ಯ ಮಾಡಬೇಕು ಅಂದರೆ ಮಂಗಳವಾರದಿಂದ ಶುರು ಮಾಡ್ಬೋದು. ಗಣಪತಿ ಮೂಲಾಧಾರ ಶ್ಲೋಕವನ್ನು ಹೇಳ್ಕೊಂಡಾಗ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಜಂಬೂ ಅನುಗ್ರಹ ಗಣಪತಿ ಅಂತ ಪ್ರಾರ್ಥನೆ ಮಾಡಬೇಕು. ಜಂಬೂ ಗಣಪತಿ ಅಂತ ಎಲ್ಲಿರ್ತಾನೆ ಅಂದರೆ ಸೆಗಣಿಯಲ್ಲಿ ವಿಶೇಷವಾಗಿ ಗಣಪತಿಯನ್ನು ಮಾಡಿ ಪೂಜೆ ಮಾಡಿದ್ರೆ ವಿಶೇಷತೆ. ಇವತ್ತಿಗೂ ಮೈಸೂರು ಮಹಾರಾಜರು ಯಾವ ಕಾಲದಿಂದನೋ, ವಿಕ್ರಮಾದಿತ್ಯನ ಕಾಲದಿಂದ, ಕೃಷ್ಣದೇವರ ಕಾಲದಿಂದ, ಗೊಲ್ಲ ಕೃಷ್ಣನ ವಂಶಸ್ಥರಾಗಿರ್ತಕ್ಕಂಥ ಈ ವಂಶಸ್ಥರು ಜಯಚಾಮರಾಜ ಒಡೆಯರಿಂದನೋ ಇವತ್ತು
ಗಣಪತಿಯನ್ನು ರತ್ನಗರ್ಭ ಗಣಪತಿ ಅಂತ ಹೇಗೆ ಶೃಂಗೇರಿಯಲ್ಲಿ ಪೂಜೆ ಮಾಡ್ತಾರೆ, ಹಾಗೆ ಈ ವಿಶೇಷವಾಗಿರೋ ಗಣಪತಿನ ಆನೆ ಲದ್ದಿಯಲ್ಲಿ ಮಾಡಿ ಕೆಂಪು ವಸ್ತ್ರನ ಸುತ್ತಿ ಗಣಪತಿ ಪೂಜೆ ಮಾಡ್ತಾರೆ. ಆ ಗಣಪತಿ ಎಷ್ಟು ಬೇಗ ಒಲಿತಾನಿದೆ ಅಷ್ಟು ವಿಶೇಷ. ಅದಕ್ಕೆ ಗಜ ಪೂಜೆ ಮಾಡಬೇಕು ಅಂತ ಹೇಳೋದು ಇದೇ ಶ್ರೇಷ್ಠತೆ. ಆನೆಗೆ ಎಷ್ಟು ಪೂಜೆ ಮಾಡ್ತೀವೋ ಗಣಪತಿ ಅಷ್ಟೇ ಪೂಜೆ ಮಾಡಿದಷ್ಟು ಫಲವನ್ನು ಅವನು ಕೊಡ್ತಾನೆ. ಈ ಗಣಪತಿ ನಾವು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಗೌರಿ ಗಣೇಶ ಹಬ್ಬದಲ್ಲಿ ಎಷ್ಟು ವಿಶೇಷತೆ ಅಂದರೆ ಗೌರಿ ಮತ್ತು ಗಣಪತಿ ಇಷ್ಟಾರ್ಥ ಫಲಗಳನ್ನು ಸಿದ್ಧಿ ಮಾಡ್ತಕ್ಕಂಥ ಅವಕಾಶಗಳನ್ನು ಮಾಡ್ತಾನೆ. ಗಣಪತಿ ಇನ್ನೊಂದೇನು ಅಂದರೆ ಕೆಳಗಡೆ ಪಾತಾಳದಲ್ಲಿರ್ತಕ್ಕಂಥ ಗಣಪತಿ ಎಲ್ಲಾದರೂ ಇದ್ದರೆ ಕಾಳಸ್ಥಿಲಿರ್ತಾನೆ. ನೀವು ಒಂದು ಗಾಡಿ ತೊಗೋಬೇಕಾದ್ರೆ, ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಪಾತಾಳದಲ್ಲಿರ್ತಕ್ಕಂಥ ಭೂದೇವಿನ ಸಂಕಲ್ಪ ಮಾಡಿಕೊಂಡು ಗಣಪತಿ ಭೂದೇವಿನ ಸ್ಮರಣೆ ಮಾಡೋದು ಇಡೀ ಜಾಗದಲ್ಲೆಲ್ಲ ಅದು ಅಂದರೆ ಅದು ಕಾಳಸ್ಥಿಲಿ. ಜ್ಞಾಪಕ ಇಟ್ಕೊಳ್ಳಿ. ನೀವು ವೆಹಿಕಲ್ ಟಯರ್, ಒಂದು ಸೈಕಲ್ ಟಯರ್ ಇಲ್ಲ ಒಂದು ಗಾಡಿ ಕನಸಲ್ಲಿ ಮನಸ್ಸಲ್ಲಿ ನೆನೆಸ್ಕೊಂಡು ಬರಲೇಬೇಕು ಅಂದರೆ ಬುಧ ಚೆನ್ನಾಗಿರಬೇಕು, ಕೇತು ಚೆನ್ನಾಗಿರಬೇಕು. ಈ ಎರಡೂ ಇದ್ದರೆ ವೆಹಿಕಲ್ ಪ್ರಾಪ್ತಿ ಅಂದರೆ ಗಾಡಿ ಪ್ರಾಪ್ತಿ. ಅಂಥ ಒಂದು ಗಾಡಿ ನಿಮಗೆ ಬುಧ ಚೆನ್ನಾಗಿರಬೇಕು, ಕೇತು ಚೆನ್ನಾಗಿರಬೇಕು ಅಂದರೆ ಗಾಡಿಗಳನ್ನ ಕೊಂಡ್ಕೊಂಡ್ಮೇಲೆ ಪೂಜೆ ಮಾಡೋದು ಕಾಳಸ್ಥಿನಲ್ಲಿ. ಕಾಳಸ್ಥಿ ಪೂಜೆ ಮಾಡೋಕ್ಕಾಗದೇ ಇದ್ದರೆ ಎಲ್ಲಿ ಪಾತಾಳದಲ್ಲಿ ಗಣಪತಿ ಇರ್ತಾನೋ ಆ ಜಾಗದಲ್ಲಿ. ಅದಕ್ಕೆ ಪಾತಾಳ ಗಣಪತಿ ಬೆಂಗಳೂರಲ್ಲಾದರೂ ಇದೆ. ಅದು ಎಲ್ಲಿರ್ತಕ್ಕಂಥದ್ದು ಮ್ಯೂಸಿಯಂ ರೋಡಲ್ಲಿ, ಕಸ್ತೂರಿಬಾ ರೋಡಲ್ಲಿ ಇದೆ. ಮಲ್ಯ ವಿಜಯ ಮಲ್ಯ ಅಂತ ಮೇಲ್ಗಡೆ ಮಲ್ಯ ಸಿಟಿ ಕೆಳಗಡೆ ಒಳಗಡೆ ಅಂಡರ್ಗ್ರೌಂಡಲ್ಲಿದೆ. ಆ ಗಣಪತಿ ಭೂಮಿ ಒಳಗಿರಬೇಕು, ಭೂಮಿ ಒಳಗಡೆ ಗುಹೆ ಒಳಗೆ ಕೂತಿರ್ತಾನೆ. ಈ ಜಾಗ ಕಾಳಸ್ಥಿ ಬಿಟ್ಟರೆ ಇದೇ ವಿಶೇಷತೆ. ಈ ಥರ ಗಣಪತಿಯನ್ನು ಯಾರಾದರೂ ಪೂಜೆ ಮಾಡಿದಾಗ ಆ ಗಣಪತಿ ರತ್ನಗರ್ಭ ಗಣಪತಿ ಅನುಗ್ರಹ ಆಗುತ್ತೆ. ಇನ್ನೊಂದು ತಮಾಷೆ ಏನು ಅಂದರೆ ಸಾಕ್ಷಾತ್ ಚಂದ್ರಶೇಖರ ಸರಸ್ವತಿಗಳು, ಚಂದ್ರಶೇಖರ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಚಂದ್ರಶೇಖರ ಸರಸ್ವತಿಗಳು ಯಾರು ಅಂದರೆ ಕಾಂಚಿ ಪರಮಾಚಾರ್ಯರು. ಅವರು ಗಣಪತಿ ಉಪಾಸನೆ ಭಾಳ ಚೆನ್ನಾಗಿ ಮಾಡೋದು. ಚಂದ್ರಶೇಖರ ಭಾರತಿಗಳು ಜಗದ್ಗುರುಗಳಾಗಿರೋರು. ಅಭಿನವಿದ್ಯಾತೀರ್ಥರು ನಮ್ಮ ಮುತ್ತಾತನವರ ವಿಶೇಷವಾಗಿ ಜಗದ್ಗುರುಗಳು, ಅವರ ಗುರುಗಳು ಪರಮಾಷ್ಟಿ ಗುರುಗಳು. ಅವರು ಕೂಡ ಏನು ಮಾಡ್ತಾರೆ, ಗಣಪತಿನ ಕರೆದು ಗಣಪತಿ ಹಬ್ಬದ ದಿವಸ ಗಣಪತಿ ಬಾಯ್ ಭಕ್ಷ್ಯ ತಿನ್ನು ಅಂಥೇಳಿ ಕಬ್ಬು ತೆಂಗಿನಕಾಯಿ ಎಲ್ಲ ಕೊಟ್ಟು ಅವ್ನು ನಮಸ್ಕಾರ ಮಾಡ್ತಾರಂತೆ. ಸ್ವಯಂ ಗಣಪತಿ ಎಲ್ಲಿ ನಿಂತ ದ್ವಾರದಲ್ಲಿ ಬಾಗಿಲ ಹೊಸಲ ಮೇಲೆ ನಿಂತ್ಕೊಂಡು ದರ್ಶನ ಕೊಡ್ತಾನಂತೆ. ಹೌದಾ, ಭಾಳ ಸಂತೋಷ ಅಂತ ನಮಸ್ಕಾರ ಮಾಡಿಕೊಂಡಾಗ ನೀನು ಹೊರಗಡೆ ಹೋಗಬಾರ್ದು, ಇಲ್ಲೇ ನಿಲ್ಸಪ್ಪ ಅಂಥೇಳಿ ಆ ಬಾಗಿಲ ದ್ವಾರದಲ್ಲಿ ತೋರಣದಲ್ಲೇ ನಿಂತ್ಕೊಂಡ್ಬಿಡು ಅಂಥೇಳಿ ತೋರಣ ಗಣಪತಿ ನಮಃ ಅಂತ. ಇವತ್ತು ಶೃಂಗೇರಿಗೆ ನೀವು ಹೋದರೆ ತೋರಣ ಗಣಪತಿ ದೇವಸ್ಥಾನ ಅಂತ ಎಲ್ಲಾದರೂ ಇದ್ದರೆ ಪ್ರಾರ್ಥನೆ ಮಾಡಿ. ಆ ತೋರಣ ಗಣಪತಿ ಶಾಶ್ವತವಾಗಿ ನಿಮಗೆ ಗಣಪತಿ ಅನುಗ್ರಹ ಕೊಡ್ತಾನೆ. ಇಲ್ಲೇನು ಅಂದರೆ 10 ಕಾಯಿ, 11 ಕಾಯಿ, 21 ಕಾಯಿ, 54 ಕಾಯಿ, 48 ಕಾಯಿ, 32 ಕಾಯಿ, 64 ಕಾಯಿ, 71 ಕಾಯಿ, 80 ಕಾಯಿ, 91 ಕಾಯಿ, ವಿಶೇಷವಾಗಿ 108 ಕಾಯಿ ಅಂಥೇಳಿ ಇದನ್ನು ಸಂಕಲ್ಪ ಮಾಡ್ಕೋಬೋದು. ಅವರವ್ರ ಇಷ್ಟಾನುಸಾರವಾಗಿ ಮಕ್ಕಳಿಗೋ, ವಿದ್ಯೆಗೋ, ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥ ರೋಗಗಳಿಗೋ, ಅನಾರೋಗ್ಯಗಳನ್ನು ನರಳುತ್ತಾ ಇರೋರಿಗೆ, ಬೆಡ್ ರಿಡನ್ ಆಗಿರೋ ಹೋಗೋಕ್ಕೋ, ಮೋಕ್ಷಕ್ಕೋ, ಮುಕ್ತಿಗೋ, ಏನಕ್ಕೆ ಬೇಕಾದರೂ ಪ್ರಾರ್ಥನೆ ಮಾಡ್ಕೊಳ್ಳೋ ಗಣಪತಿ ಈ ಒಬ್ಬನೇ ತೋರಣ ಗಣಪತಿ. ಅದು ಶೃಂಗೇರಿಯಲ್ಲಿದೆ. ಸೊ ನೀವು ಫಸ್ಟ್ ಹೋದಾಗ ಶಾರದಾಂಬನವ್ರು ನೋಡೋಕ್ಕೆ ಮೊದಲು ತೋರಣ ಗಣಪತಿ ದರ್ಶನವನ್ನು ಮಾಡಿ ಚಂದ್ರಶೇಖರ ಭಾರತಿಗಳು ಪೂಜೆ ಮಾಡಿರ್ತಕ್ಕಂಥ ಗಣಪತಿನ ಸಂಕಲ್ಪ ಮಾಡಿ ತೆಂಗಿನಕಾಯಿ ನನ್ನ ಕಾರ್ಯ ಆದಮೇಲೆ ಇಷ್ಟು ತೆಂಗಿನಕಾಯಿ ತಂದು ಹೊಡಿತೀನಿ ಅಂತ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪ್ರಾರ್ಥನೆ ಮಾಡೋದೇ ಈ ಗಣಪತಿ ಮಹಿಮೆಯ ತೋರಣ ಗಣಪತಿ ಅನುಗ್ರಹ. ಸೊ ಎಲ್ಲ ಗಣಪತಿಗಳು ನಿಮಗೆಲ್ಲ ಒಳ್ಳೆಯದಾಗಲಿ, ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.